ನಮ್ಮ ಶಾಲೆಯಲ್ಲಿ ಹೆಚ್ಚು ಕಡಿಮೆ 200 ಹೆಣ್ಣು ಮಕ್ಕಳಿದ್ದೇವೆ. ಆದರೆ ನಮ್ಮ ಶಾಲೆಯ ಹೆಣ್ಣು ಮಕ್ಕಳಿಗೆ ಕೇವಲ 10 ಮಾತ್ರವೇ ಮೂತ್ರ ದೊಡ್ಡಿಗಳಿವೆ. ಕಟ್ಟಿಗೆ ಸಮಸ್ಯೆಯಿಂದ ನಮ್ಮಲ್ಲಿ ಒಲೆ ಉರಿಸಲು ತೊಂದರೆಯಾಗುತ್ತದೆ. ಕರೆಂಟ್ ಹೋದಾಗ ಚಿಮ್ನಿ ಹಚ್ಚಲು ಸೀಮೆ ಎಣ್ಣೆ ಬೇಕು. ಮಕ್ಕಳಿಗೆ ಹೊಳೆ ದಾಟಿ ಶಾಲೆಗೆ ಅಥವಾ ಗ್ರಾಮ ಪಂಚಾಯತ್ಗೆ ಬರಲು ಸಾಧ್ಯವಾಗುವುದಿಲ್ಲ. ತುಂಬಾ ಸಮಯ ದೋಣಿಗೆ ಕಾಯಬೇಕಾಗುತ್ತದೆ. ಬಾವಿಯನ್ನು ಹಾಳು ಮಾಡಿ ನಮ್ಮ ಸಮಸ್ಯೆಯನ್ನು ಪರಿಹರಿಸಿದಾಗಿ ಅಂದು ವೇದಿಕೆಯಲ್ಲಿರುವ ಗಣ್ಯರು ಭರವಸೆ ಕೊಟ್ಟರು. ಯಾಕೋ ಗೊತ್ತಿಲ್ಲ, ಭರವಸೆಯಾಗಿ ಉಳಿಯಿತು. ಮಕ್ಕಳ ಪಂಚಾಯತ್ ರಚನೆ ಸರ್ಕಾರದ ಕಾರ್ಯಕ್ರಮವಾಗಿ ಬರುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದು. ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುತ್ತೀರಿ ಎಂಬ ಆಶಾಭಾವನೆಯನ್ನು ನಾನು ಇಟ್ಟುಕೊಳ್ಳುತ್ತಾ ನನ್ನೆರಡು ಮಾತುಗಳಿಗೆ ಪೂರ್ಣ ವಿರಾಮ ಹಾಕುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ಕರಾವಳಿ ಕರ್ನಾಟಕದ ಕುಂದಾಪುರ ತಾಲೂಕಿನ ಮೊಳಹಳ್ಳಿ ಗ್ರಾಮದ ಮಾಡುಮನೆ ಎಂಬ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದೇನೆ. ನನ್ನ ಜೊತೆ ನನ್ನ ಅಪ್ಪ, ನನ್ನ ತಾಯಿ, ಹಾಗೆ ನನ್ನ ಅಕ್ಕ ಮತ್ತು ನನ್ನ ಅಜ್ಜಿ ವಾಸ ಮಾಡ್ತಾ ಇದ್ದಾರೆ. ನಾವು ರೈತರು ನಮ್ಮ ಕುಟುಂಬದಲ್ಲಿ. ನಂತರ ಸಮಯದಲ್ಲಿ ನಾವು ಅದನ್ನ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿಟ್ಟು ನಂತರದ ಸಮಯದಲ್ಲಿ ಬಟ್ಟೆ ಒಗೆದು ನಂತರ ನಾವು ಶಾಲೆಗೆ ಹೊರಡ್ತೇವೆ. ಶಾಲೆಯಿಂದ ಪುನಃ ನಾವು 4:15 ಅಷ್ಟೊತ್ತಿಗೆ ಪುನಃ ಮನೆಗೆ ಬರ್ತೇವೆ. ಮನೆಗೆ ಬಂದು ನಾವು ಹೈನುಗಾರಿಕೆ ಮಾಡ್ತಾಯಿದ್ದೇವೆ. ಒಂದು 4 ದನನ ಸಾಕಿದ್ದೇವೆ ನಾವು. ಅದೇ ಹಾಲನ್ನು ತಗೊಂಡೋಗಿ ನಾವು ಡೈರಿಗೆ ಕೊಡ್ತೇವೆ. ಅಲ್ಲಿಂದ ಬರುವಾಗ ಒಂದು 5 ಗಂಟೆ ಆಗಿರುತ್ತೆ. ಫಸ್ಟ್ ಅಂದರೆ ನಾವು ಮಕ್ಕಳ ಸಂಘದಲ್ಲಿ ಈ ಕಡೆ ಎಲ್ಲ ವಿದ್ಯಾರ್ಥಿಗಳೆಲ್ಲ ಹೋಗ್ತಾಯಿದ್ರು. ಕೆಲವರೆಲ್ಲ ಸಂಘಕ್ಕೆ ಸೇರಿದರು. ಅವ್ರು ಹೇಳ್ತಾಯಿದ್ರು ನಮಗಿಲ್ಲೆಲ್ಲ ಹೋಗೋಕ್ಕೆ ಕಷ್ಟ ಆಗುತ್ತೆ, ಮಳೆಗಾಲದಲ್ಲೆಲ್ಲ ಹೋಗೋಕ್ಕೆ ತುಂಬಾ ತೊಂದರೆ ಆಗುತ್ತೆ, ಸೈಡ್ ಕೊಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ರು. ಅಂದರೆ ಮೊದಲಂದರೆ ಈ ರೋಡೇ ಕರೆಕ್ಟ್ ಇರಲಿಲ್ಲ, ಕಲ್ಲು ಮುಳ್ಳು ಇದರಿಂದೆಲ್ಲ ಕೂಡಿತ್ತು, ಮಕ್ಕಳಿಗೆ ಹೋಗ್ಲಿಕ್ಕೆ ತುಂಬಾ ತೊಂದರೆ ಆಗ್ತಿತ್ತು. ನಂತರ ಅವ್ರು ಆ ಸಮಸ್ಯೆನ ಹೇಳಿದ ಮೇಲೆ ನಾವು ಅದನ್ನು ಮಕ್ಕಳ ಗ್ರಾಮ ಸಭೆಯಲ್ಲಿ ಎತ್ತಿದ್ವಿ. ನಂತರ ಅವರೇನು ಅದಕ್ಕೆ ಪ್ರತಿಕ್ರಿಯೆ ನೀಡಲಿಲ್ಲ. ನಂತರ 2ನೇ ಗ್ರಾಮ ಸಭೆ ಆಯಿತು ನಮ್ಮ ಗ್ರಾಮದಲ್ಲಿ. 2ನೇ ಗ್ರಾಮ ಸಭೆಯಲ್ಲಿ ಪುನಃ ಈ ಸಮಸ್ಯೆನ ನಾವು ಪುನಃ ಒಂದು ದೊಡ್ಡ ಸಮಸ್ಯೆಯಾಗಿ ಕೊಟ್ವಿ. ನಂತರದ ಸಮಯದಲ್ಲಿ ಸುವರ್ಣ ಗ್ರಾಮೋದಯ ಅಂತ ಒಂದು ಯೋಜನೆಯಡಿಯಲ್ಲಿ ಇವರು ನಮ್ಮ ಈ ರೋಡಿಗೆ ಈಗ ಮಣ್ಣೆಲ್ಲ ಹಾಕಿಸಿ ಸಮತಟ್ಟು ಮಾಡಿದ್ದಾರೆ. ನಂತರದ ಸಮಯದಲ್ಲಿ ತಾರು ಹಾಕುವಂಥ ವ್ಯವಸ್ಥೆ ಮಾಡ್ತಾರೆ. ತುಂಬ ಜನರು ಹೇಳ್ತಾಳೆ ಅವಳು ಒಳ್ಳೆ ಏನಾದ್ರು ಮಾಡ್ಕೊತಾಳೆ, ಅವಳಿಗೆ ಅಡ್ಡ ಹಾಕಬೇಡಿ, ಅವಳಿಗೆ ಅವಳಿಗೆ ಇಂಟ್ರೆಸ್ಟ್ ಅನ್ನ ನೀವು ಇದು ತಿರ್ಚಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವ ಋತು ಅವಳನ್ನ ಅಂದ್ರೆ ನಾವು ಹೇಳದಿತ್ತು ನಿಂಗೆ ಮತ್ತೆ ಕಸುವಿಲ್ಲ ಅಲ್ಲಿಗೆ ನಮ್ಮ ಭೂಮಿಯವರು ಹುಳಿ ಎಲ್ಲ ಹೋಗ್ಬೇಡ ಅಂತ ಹೇಳಿ ನಾವೇ ಹೇಳದಿತ್ತು. ಕಡೆ ನಮ್ಗೆ ಇಂಟ್ರೆಸ್ಟ್ ಬಂತು, ಹೋಗ್ಲಿ
ನಾವು ಯಾಕೆ ಅವ್ರಿಗೆ ಅಡ್ಡಗಾಲ ಹಾಕ್ಬೇಕು? ಹೆಣ್ಮಕ್ಳು ಅಂದ್ರೆ ನಾವು ಹಿಂದೆಯಿಂದ ಇಡಬಾರ್ದು. ಗಂಡು ಮಕ್ಳಿಗೆ ಇದ್ದಷ್ಟೇ ಒಂದು ಇದು ಅವರಿಗೂ ಇರ್ಬೇಕಲ್ವ ಹೆಣ್ಮಕ್ಳಿಗೆ. ಆ ಮನೋಭಾವನೆಲ್ಲ ಅವಳನ್ನ ಮುಂದೆ ಬಿಟ್ಟದ್ ನಾವು. ನಾನು 1ನೇ ತರಗತಿಯಿಂದ ಹಿಡಿದು ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಹೋಗಿ ಹೊರಗಡೆ ಬರೋವರೆಗೆ ಕೂಡ ನನಗೆ ಪ್ರಜಾಪ್ರಭುತ್ವನ ಥಿಯರಿಟಿಕಲ್ ನಾನು ಪಠ್ಯದಲ್ಲಿ ಓದ್ತೇನೆ ವಿನಃ ಪ್ರಾಕ್ಟಿಕಲಿ ನಾನು ಒಂದು ಅದರಲ್ಲಿ ಭಾಗವಹಿಸಿದ ಇಲ್ಲವೇ ಇಲ್ಲ. ಆ ಸಂವಹನ ಆಗಲಿ, ಮಾತುಕತೆಗಳಾಗಲಿ, ನನ್ನ ಕಲಿಕೆಯಾಗಲಿ ಯಾವುದೋ ಒಂದು ಪ್ರಜಾಪ್ರಭುತ್ವ ತತ್ವದ ಮೇಲೆ ಬೆಳೆಸುವಂಥದ್ದಿಲ್ಲ. ಅದು ನನಗನ್ಸುತ್ತೆ ನಮ್ಮ ಪ್ರಜಾಪ್ರಭುತ್ವ ದೊಡ್ಡ ಹಿಂದೇಟು. ನಾವು ಈ ಮಕ್ಕಳ ಪಂಚಾಯತ್ ವಿಷಯನ ತೆಗೆದುಕೊಂಡು ಮಕ್ಕಳ ಭಾಗವಹಿಸುವಿಕೆ ಬಂದಾಗ ಮೊದಲು ಪ್ರಾರಂಭ ಆಗಿದ್ದು ಭೀಮಾ ಸಂಘ, ದುಡಿಯೋ ಮಕ್ಕಳ ಸಂಘಟನೆಯಿಂದ ಇದು ಪ್ರಾರಂಭ ಆಗುತ್ತೆ. ಮಕ್ಕಳು ಭಾಗವಹಿಸಬೇಕು ಅನ್ನೋದು ಅವರ ಸಂಘಟನೆ ಇರಬೇಕು. ಆ ಮೂಲಕ ಅವರು ಯಾವ್ಯಾವ ಸ್ಥಳದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಅವರ ಪರಿಣಾಮ ಬೀಳಬೇಕು ಅಲ್ಲಿ ಹೋಗಿ ಮಾತನಾಡೋದು. ಅದು ಕೆಲಸ ಅವರ ಓನರ್ ಹತ್ರ ಇರ್ಬೋದು, ಯಜಮಾನರ ಹತ್ರ ಇರ್ಬೋದು, ಸರ್ಕಾರದೊಟ್ಟಿಗೆ ಇರ್ಬೋದು, ಸ್ಥಳೀಯ ಸರ್ಕಾರದೊಟ್ಟಿಗೆ ಇರ್ಬೋದು, ಇಲಾಖೆ ಒಟ್ಟಿಗೆ ಇರ್ಬೋದು, ಅವರು ಒಟ್ಟಾಗಿ ಅವರೇ ಹೋಗಿ ಭಾಗವಹಿಸುತ್ತಾರೆ. ಇದು ನನಗೆ ಮೊದಲು ದೊಡ್ಡ ಒಂದು ಚಾಲೆಂಜ್ ಕೂಡ ಆಗಿದೆ. ಮಕ್ಕಳು ಬಂದು ಕೇಳೋದಾ, ಮಕ್ಕಳಿಗೆ ಏನು ಗೊತ್ತಿರ್ತದೆ, ಇದು ಸಾಮಾನ್ಯವಾಗಿ ದೊಡ್ಡವರು ಒಂದು ಪ್ರಶ್ನೆ. ಅವ್ರಿಗೇನು ಗೊತ್ತಿದೆ ಆದರೆ ನಮ್ಗೆ ತುಂಬ ಸಲ ಗೊತ್ತಿಲ್ಲ. ಅವ್ರಿಗೆ ಇರುವಷ್ಟು ಮಾಹಿತಿಗಳು ನಮಗಿರೋದಿಲ್ಲ ಅವ್ರ ಬಗ್ಗೆ. ಭೀಮಾ ಸಂಘಕ್ಕೆ ಸೇರ್ಕೊಂಡ ನಂತರ ನಾವು ಅಂತ ಹೇಳಿದ್ರೆ ಹೆಚ್ಚು ಅಂದರೆ ದುಡಿಯೋ ಮಕ್ಕಳ ಬಗ್ಗೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೆ. ಅಂದರೆ ದುಡಿಯೋ ಮಕ್ಕಳಿಗೆ ಏನು ಸಮಸ್ಯೆ ಇದೆ ಮತ್ತು ನಮ್ಮ ಸಮುದಾಯದಲ್ಲಿ ಏನು ಸಮಸ್ಯೆ ಇದೆ ಅಂತೇಳಿ ಆವಾಗ ಅಂತ ಹೇಳಿದ್ರೆ ನಾವು ಪಂಚಾಯತಿಯಲ್ಲಿ ಕೆಲವೊಂದು ಸಲ ಭಾಗವಹಿಸ್ತಾ ಇರುವಾಗ ಬರೀ ದುಡಿಯೋ ಮಕ್ಕಳಿಗೆ ಮಾತ್ರ ಸಮಸ್ಯೆ ಅಲ್ಲ, ಸಾಲ ಮಕ್ಕಳು ಇದ್ದಾರೆ ಅಂತೇಳಿ ನಾವು ಆಲೋಚನೆ ಮಾಡಿದಾಗ ನಾವು ಮಕ್ಕಳ ಪಂಚಾಯತ್ ಮಾಡ್ಕೊಂಡು ತುಂಬ ಒಳ್ಳೇದಾಗುತ್ತೆ ಅಂತೇಳಿ ಅವಾಗಂದ್ರೆ ಮಕ್ಕಳ ಪಂಚಾಯತ್ ಅಂತ ಹೇಳಿದ್ರೆ ಅಲ್ಲಿ ದುಡಿಯೋ ಮಕ್ಕಳು ಕೂಡ ಇರ್ತಾರೆ, ಮಕ್ಕಳು ಶಾಲಾ ಮಕ್ಕಳು ಮತ್ತು ಅಂಗವಿಕಲ ಮಕ್ಕಳು 3 ಜನ ಸೇರಿಕೊಂಡು ಒಂದು ಮಾಡಿಕೊಂಡ ಒಂದು ವೇದಿಕೆಯಲ್ಲಿ ಕ್ರಿಕೆಟ್ ಆಡೋದು ಅಂದರೆ ಆಟ ಮತ್ತು ಒಂದು ಚಟುವಟಿಕೆ. ನಾ ಇಲ್ಲಿ ಬಂದದ್ರಿಂದ ನಂಗೆ ಕೆಲವು ವಿಷಯಗಳ ಬಗ್ಗೆ ಮಾಹಿತಿ ಸಿಕ್ತು. ಹಾಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ನಂಗೆ ಗೊತ್ತಿರುವ ವಿಷಯ ನಾನು ವಾರಾಯಿ ಸಂಘ ಮಾಡ್ಕೊಂಡಿದ್ದೇನೆ. ಅದ್ರ ಬಗ್ಗೆ ಒಂದು ಮಾಧ್ಯಮದ ಮೂಲಕ ಇನ್ನೊಬ್ರಿಗೆ ತಿಳಿಸ್ಲಿಕ್ಕೆ ಆಯಿತು. ಕ್ರಿಕೆಟ್ ಆಡಿದರೆ ಖುಷಿ ಆಗ್ತಿತ್ತು, ಆದರೆ ಇಂತಹ ಮಾಹಿತಿಗಳು ಸಿಗ್ತಿರ್ಲಿಲ್ಲ. ವಾರಾಹಿ ನದಿ ನಮ್ಮ ಮಕ್ಕಳ ಸಂಘ ಅಂತ ಮಾಡ್ಕೊಂಡಿದ್ದೆ. ಅದಕ್ಕೆ ವಾರಾಹಿ ಎಂಬ ಹೆಸರು ಇಟ್ಕೊಂಡಿದ್ದೇವೆ. ಅದಕ್ಕೆ ಹೆಸರು ವಾರಾಹಿ ಅಂತ ಇಟ್ಕೊಳ್ಳಿಕ್ಕೆ ಕಾರಣ ಏನಂದರೆ ನಮ್ಮ ವಾರಾಹಿ ನದಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜುಳು ಜುಳು ಅಂತ ಹೇಗೆ ಹರಿಯುತ್ತೋ ಹಾಗೆ ನಮ್ಮಲ್ಲಿರುವ ಮಾಹಿತಿನೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಗೆ ಹರಿಯುತ್ತಿರಬೇಕು. ಮಕ್ಕಳಿಗೆ ಒಂದು ಮಗುವಿಗೆ ಭಾಗವಹಿಸ್ಬೇಕಂತಾಗ ಫಸ್ಟ್ ಮಗುವಿಗೆ ಆ ರೀತಿ ಭಾವನೆ ಬಂದ ಕೂಡಲೇ ಇನ್ನೊಂದು ಮಗು ಹತ್ರ ಹೋಗಿ ಹೇಳ್ಬೇಕು. ಅದನ್ನು ನಾವು ಹಂಚಿಕೊಂಡಾಗ ಅವರಿಗೂ ಅನಿಸ್ತದೆ, ಹೋ ಇವನಿಗೆ ಅನಿಸಿದ್ದು ಸರಿ ಇರ್ಬೋದು. ಈ ರೀತಿ ಮಕ್ಕಳು ಮಾತಾಡ್ಕೊಂಡಾಗ ಅವರಿಗೂ ಅನಿಸ್ತದೆ, ಹೋ ನಮಗೂ ಭಾಗವಹಿಸುವಿಕೆ ಬೇಕಂತ, ನನಗೂ ಒಂದು ವೇದಿಕೆ ಇದ್ರೆ ನಾನಲ್ಲಿ ಹೇಳ್ಕೊಳ್ತಾ ಇದ್ದೆ. ಆ ರೀತಿ ಆಲೋಚನೆ ಮಕ್ಕಳಿಗೆ ಬಂದಾಗ ಮಕ್ಕಳು ಒಟ್ಟುಗೂಡಿ ಫಸ್ಟ್ ಮಕ್ಕಳ ಹತ್ರ ಹೋಗಿ ಮಕ್ಕಳ ಸಂಘಟನೆ ಮಾಡ್ಕೊಳ್ಬೇಕು. ಭಾಗವಹಿಸಿದಾಗ ಮಾತ್ರ ಅವ್ರ ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರ ಸಿಗುತ್ತೆ. ದೊಡ್ಡವರು ಕೂಡ ಅವ್ರನ್ನ ಬೇಡ ಆ ರೀತಿ ಹೇಳ್ಬಾರ್ದು. ಅವ್ರು ಭಾಗವಹಿಸಿಗೆ ಅವ್ರು ಹಕ್ಕೋದು, ಅವ್ರು ಭಾಗವಹಿಸಲೇಬೇಕು. ಎಲ್ಲ ಮಕ್ಕಳು ಅವ್ರಿಗೆ ಭಾಗವಹಿಸ್ಬೇಕು ಅನ್ನೋ ಯೋಚನೆ ಬರಬೇಕು. ದೊಡ್ಡವರು ಫಸ್ಟಿಗೆ ಒಪ್ಪಲ್ಲ ಈ ಮಕ್ಕಳಿಗೆಲ್ಲ. ಯಾಕೆ ಕೆಲವ್ರಿಗೆ ಭಯ ಕೆಲವ್ರಿಗೆ ಅನಿಸುತ್ತೆ ಈ ಮಕ್ಕಳು ಏನು ಮಾಡ್ತಾರೆ ಅಂತ. ಈ ಮಕ್ಕಳಿಗೆ ಏನು ಗೊತ್ತಿಲ್ಲ. ಕೆಲವರು ಅಂದ್ಕೊಳ್ತಾರೆ ಈ ಮಕ್ಕಳು ಮುಂದುವರೆದು ದೊಡ್ಡವರಾಗಿ ನಮಗೆಂತ ಎದುರು ತೊಂದರೆ ಕೊಟ್ರೆ ಅಂತ ಮಾಡೋದು. Adults have a sense of trusteeship, that they decide on their own that they can make decisions on behalf of children. And this sense of trusteeship is, if you look at the history of trusteeship, even the British did that to India. So in fact colonies were set up because you had Europeans who felt that they can decide on behalf of native people. And you could actually look at the same concept of trusteeship
between children and adults. And if you would want a progress, then it is good that this sense of trusteeship doesn't exist, because we are born with rights. It's not the adults that give children rights. ನಿಜವಾಗಿ ಮಕ್ಕಳ ಪಂಚಾಯತ್ ಅಂದರೆ ಅದಕ್ಕೆ ಎಷ್ಟು ಆಳವಾದ ಅರ್ಥ ಇದೆ. ಮಕ್ಕಳಿಗೂ ಭಾಗವಹಿಸಕ್ಕಿದೆ, ಮಕ್ಕಳಿಗೂ ಸಮಸ್ಯೆ ಇದೆ, ಮಕ್ಕಳಿಗೆ ಹಕ್ಕಿದೆ. ಇದು ಅವ್ರಿಗೆ ಮನದಟ್ಟು ಮಾಡಿದರೆ ಅವ್ರ ನಂಬಿಕೆ ಬರ್ಬೋದು. ದೊಡ್ಡವರಿದ್ದರೆ ಕೆಲವು ಮಕ್ಕಳಿಗೆ ಭಾಗವಹಿಸಲಿಕ್ಕೆ ಮುಜುಗರ ಆಗ್ಬೋದು. ಈಗ ಕೆಲವು ಮಕ್ಕಳಿಗೆ ಅಭ್ಯಾಸ ಇರ್ಬೋದು, ಕೆಲವು ಮಕ್ಕಳಿಗೆ ಮುಜುಗರ ಆಗ್ಬೋದು. ಫಸ್ಟು ನಾವೇ ಒಂದು ಬೇರೆ ವ್ಯವಸ್ಥೆ ಕಟ್ಟಡದಲ್ಲಿ ನಮ್ಮ ವಿಷಯ ಚರ್ಚೆ ಮಾಡಿದ್ಮೇಲೆ ನಂತರ ಬೇರೆ ದೊಡ್ಡವ್ರ ಎದುರುಗಡೆ ಮಾತಾಡ್ಬೋದು ಅಂತ ನಾವು ಒಂದು ಬೇರೆ ಕಟ್ಟಡ ಒಂದು ಮಾಡಲಿಕ್ಕೆ ಇಷ್ಟ. ಬ್ಯಾಂಕ್ ಮ್ಯಾನೇಜರ್ ಆದ ಪಿ ಜಗನ್ನಾಥ್ ಶೆಟ್ಟರ್ ಅವರು ಕೂಡ ಮೊದಲು ಪರಿಚಯ ಆದದ್ದು ಅಂದರೆ ಮಕ್ಕಳ ಪಂಚಾಯತ್ ಗ್ರಾಮ ಸಭೆಯಲ್ಲಿ. ಅವರು ಕೂಡ ವೇದಿಕೆ ಮೇಲೆ ಮಾತಾಡುವಾಗ ಹೇಳಿದರು, ನಾನು ನಿಮ್ಮ ಮಕ್ಕಳಿಗೆ ಸಹಾಯ ಮಾಡ್ತೇನೆ ಅಂದಾಗ. ಹಾಗೆ ನಮಗೂ ತುಂಬ ಸಂತೋಷ ಆಯಿತು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರುವಾಗ ನಮ್ಮ ಇಂದಿನ ಮಕ್ಕಳು ಪ್ರಜಾಪ್ರಭುತ್ವದ ಬಗ್ಗೆ ತಿಳಿದುಕೊಳ್ಳುವುದಂದ್ರೆ ಬಹಳ ಉತ್ತಮ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಇತ್ತು. ಖಾಲಿ ಕಟ್ಟಡ ಇರುವಾಗ ಅದನ್ನು ಒಳ್ಳೆ ರೀತಿಯಲ್ಲಿ ಅವರಿಗೆ ಅದನ್ನು ರಿಪೇರಿ ಮಾಡಿಕೊಟ್ಟು ಅವರ ಕಾರ್ಯಚಟುವಟಿಕೆಗಳಿಗೆ ಬೆಂಬಲ ಕೊಡಬೇಕಂತೇಳಿ ನನ್ನ ನಿರೀಕ್ಷೆ ಮಾಡಿಕೊಂಡಿದ್ದೇನೆ. ಕಟ್ಟಡವನ್ನು ಈಗ ಸದ್ಯಕ್ಕೆ ನಾನು ಇದನ್ನು ಉತ್ತಮ ರೀತಿಯಲ್ಲಿ ಈಗ ಸ್ವಚ್ಛ ಮಾಡಿ ನಿಮಗೆ ಸಭೆ ನಡೆಸಲಿಕ್ಕೆ ಅನುಕೂಲವಾಗುವಂತೆ ಮಾಡಿಕೊಡ್ತೀನಿ. ಕುಂದಾಪುರ ತಾಲೂಕಿನ ಕೆರಾಡಿ ಅನ್ನೋ ಒಂದು ಪಂಚಾಯತ್ನಲ್ಲಿ ಅಲ್ಲಿ ನಂದ್ರೊಳ್ಳಿ ಅನ್ನೋ ಒಂದು ಸಣ್ಣ ಗ್ರಾಮ, 80-90 ಮನೆ ಇತ್ತು. ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾಯಿದ್ರು, ತುಂಬ ಮಕ್ಕಳು ಶಾಲೆಗೆ ಹೋಗ್ತಿದ್ರು. ಮನೆಯವರೆಲ್ಲ ತುಂಬ ಕುಡಿತಿದ್ರು, ಅಣ್ಣ ಅಪ್ಪ ಎಲ್ಲ ತುಂಬ ಕುಡಿತಿದ್ರು. ಅಲ್ಲಿ ಶಾಲೆ ಅಂದರೆ ಈಗ ಅಧಿಕೃತ ಸರಾಯಿ ಅಂಗಡಿಗಳನ್ನು ಬಿಟ್ಟು ಮತ್ತು ಉಳಿದಂತೆ ಈಗ ತರಕಾರಿ ಅಂಗಡಿಗಳಲ್ಲಿ ಸರಾಯಿ ಅಂಗಡಿಗಳನ್ನು ಇಡುವಂಥದ್ದು, ಮರದ ಕೆಳಗೆ ಸರಾಯಿ ಅಂಗಡಿಗಳನ್ನು ಇಡುವಂಥದ್ದು, ಹಾಗೆ ಸಾಮಾನು ಅಂಗಡಿಗಳಲ್ಲಿ ಸರಾಯಿ ಅಂಗಡಿಗಳನ್ನು ಇಟ್ಕೊಳ್ಳುವಂಥದ್ದು, ಇದೆಲ್ಲ ಗ್ರಾಮ ಪಂಚಾಯತ್ಗಳೇ ನಡೆಸ್ತಾ ಇದ್ರು. ಅಂದರೆ ಅದರಿಂದ ಗ್ರಾಮ ಪಂಚಾಯತ್ಗಳಿಗೆ ಬಾಡಿಗೆ ಹೋಗ್ತಾ ಇತ್ತು. ಅದಕ್ಕೆ ಗ್ರಾಮ ಪಂಚಾಯತ್ ಅವ್ರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರು. ಅದಕ್ಕೇನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ ಆಯಿತಾ. ಆದರೆ ಇದರಿಂದ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ ಅಂತ ಭೀಮಾ ಸಂಘದವರು ಮತ್ತು ಮಕ್ಕಳ ಪಂಚಾಯತ್ನವರು ಇದನ್ನು ಚರ್ಚೆ ಮಾಡಿ ಗ್ರಾಮ ಪಂಚಾಯತ್ನ ಸಭೆಯಲ್ಲಿ ಇದನ್ನು ಹೋಗಿ ಹೇಳ್ತಾರೆ. ಆದರೆ ಗ್ರಾಮ ಪಂಚಾಯತ್ ಅವರು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಇವರು ಯಾಕೆ ನಮ್ಮ ಗಣನೆಗೆ ತಗೊಳ್ಳಿಲ್ಲ ಅಂತ ಮತ್ತೆ ಚರ್ಚೆ ಮಾಡ್ತಾರೆ. ನಂತರ ಅವ್ರಿಗೆ ಅನಿಸುತ್ತೆ ಇದಕ್ಕೆ ನಾವು ಸರಿಯಾದ ಮಾಹಿತಿನ ಒಟ್ಟಾಕಬೇಕು, ಅಂಕಿಅಂಶಗಳನ್ನ ಇಟ್ಕೊಂಡು ಒಂದು ದುಡ್ಡಿನ ಲೆಕ್ಕಾಚಾರ ಹಾಕಿದರೆ ಇದರಿಂದ ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕ ಹಾಕಿದ್ರೆ ಸರಿಯಾಗ್ಬೋದು ಅಂತ ಮತ್ತೆ ಚರ್ಚೆ ಮಾಡ್ತಾರೆ. ಈ ಅನಧಿಕೃತ ಅಂಗಡಿಗಳನ್ನ, ತರಕಾರಿ ಅಂಗಡಿ ಇರ್ಬೋದು, ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ಅಂಗಡಿಗಳನ್ನೆಲ್ಲ ಹೋಗಿ ಅವರು ಫಸ್ಟ್ ದಿವಸ ಬೆಳಿಗ್ಗೆ ಹೋಗಿ ಫುಲ್ ಸ್ವಚ್ಛ ಮಾಡ್ತಾರೆ. ನಂತರ ಅಲ್ಲಿ 1 ವಾರದವರೆಗೆ ಪೂರ್ತಿ ಚಟುವಟಿಕೆ ದಿನ ಮಾಡ್ಲಿಕ್ಕೆ ಹೋಗ್ತಾರೆ. ದಿನ ಎಷ್ಟು ಸಿಗುತ್ತೆ ಅಂತ, ಒಂದು ದಿವಸ 290 ಸಿಗುತ್ತೆ, ಮತ್ತೊಂದು ದಿವಸ 300 ಸಿಗುತ್ತೆ, ಮತ್ತೊಂದು ದಿವಸ 310 ಸಿಗುತ್ತೆ, ಸರಾಸರಿ 300 ಸಿಗುತ್ತೆ. ದಿನಕ್ಕೆ 300 ಸರಾಯಿ ಪ್ಯಾಕೆಟ್ಗಳು ಸಿಗುತ್ತೆ. ನಂತರ ಅವ್ರು ಚರ್ಚೆ ಮಾಡಿ 300 ದಿನಕ್ಕಾದರೆ 1 ಕೋಟೆಗೆ ಆಗಲಿಕ್ಕೆಲ್ಲ 11 ರೂಪಾಯಿ ಇದ್ದಿತ್ತು. 11 ರೂಪಾಯಿ ಇದ್ದಾಗ ಅವ್ರು 300 ಕೋಟೆಗೆ ದಿನಕ್ಕೆ ಎಷ್ಟಾಗುತ್ತೆ ಅಂತ ಚರ್ಚೆ ಮಾಡ್ತಾರೆ. ದಿನಕ್ಕೆ 3,300 ರೂಪಾಯಿ ಆಗುತ್ತೆ. ಕಡೆಗೆ ಅವ್ರು ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಕಾಣ್ತಾರೆ. ವರ್ಷಕ್ಕೆ 11,88,000 ರೂಪಾಯಿ ಆಗುತ್ತೆ. ಇದನ್ನೆಲ್ಲ ಅವ್ರು ಲೆಕ್ಕಾಚಾರ, ಅವರಿಗೆ ಒಂಥರ ಆಶ್ಚರ್ಯ ಆಗುತ್ತೆ, ಇಷ್ಟು ದುಡ್ಡು ಖರ್ಚಾಗುತ್ತಲ್ಲ ನಮ್ಮೂರಿನಲ್ಲಿ ಅಂತ. ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಅವರು ಗ್ರಾಮ ಪಂಚಾಯತ್ ಅವರು ಅವ್ರನ್ನ ಕರೆಸಿರ್ತಾರೆ. ಆಗ ಅವ್ರು ಹೋಗಿ ಅಲ್ಲಿ ಮಂಡಿಸ್ತಾರೆ, ತಾವು ಸಂಗ್ರಹಿಸಿದ ಮಾಹಿತಿಯನ್ನು ಅಲ್ಲಿ ಮಂಡಿಸ್ತಾರೆ. ಆಗ ಅಲ್ಲಿ ತುಂಬ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿರ್ತಾರೆ, ಶಾಲಾ ಮುಖ್ಯೋಪಾಧ್ಯಾಯರು ಇರ್ತಾರೆ, ಬೇರೆ ಶಿಕ್ಷಕರು ಇರ್ತಾರೆ, ಈ ಥರ ಆಹ್ವಾನಿತರೆಲ್ಲ ಇರ್ತಾರೆ, ತಾಲೂಕ್ ಪಂಚಾಯತ್ ಸದಸ್ಯರು ಇರ್ತಾರೆ. ಅವರೆಲ್ಲರ ಎದುರು ಮಕ್ಕಳು ಈ ತಾವು ತಂದಂತಹ ಮಾಹಿತಿಗಳನ್ನೆಲ್ಲರೂ ಅವ್ರ ಮುಂದಿರ್ತಾರೆ. ಆಗ ಗ್ರಾಮ ಪಂಚಾಯತ್ ಅವ್ರಿಗೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಈಗ ಮಕ್ಕಳಿಂದ ನಾವು ತಿಳ್ಕೊಬೇಕಾಯ್ತಲ್ಲ, ಮಕ್ಕಳು ಹೇಳಿದ್ರಲ್ಲ ನಮಗಿದು ಅಂತ ತುಂಬ ಆಶ್ಚರ್ಯ ಆಗುತ್ತೆ. ಎಲ್ಲರೂ ಕೂಡ ಒತ್ತಡ ಹಾಕ್ತಾರೆ, ನೀವು ಇದಕ್ಕೇನಾದರೂ ಪರಿಹಾರ ಕಂಡು ಹಿಡಿಲೇಬೇಕು, ಇದಕ್ಕೇನಾದರೂ ಮಾಡಲೇಬೇಕು ಅಂತ ಎಲ್ಲರೂ ಹೇಳ್ತಾರೆ. ತಕ್ಷಣ ಅವರು ಅದನ್ನೆಲ್ಲ ಬಂದ್ ಮಾಡ್ತಾರೆ. ಅನಧಿಕೃತ ಸಾರಾಯಿ ಅಂಗಡಿಗಳನ್ನೆಲ್ಲದನ್ನೂ ಬಂದ್ ಮಾಡ್ತಾರೆ. ಕೆರಡಿ ಇದು 10 ವರ್ಷದ ಹಿಂದೆ ಆದರೂ ಈ ಮಾಹಿತಿಯಿಂದಾಗಿ ನಮಗೆ ಮುಂದೆ ಕೂಡ ನಮ್ಗೆ ಬೇರೆ ಬೇರೆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಆಗುತ್ತೆ ಅಂತ ನಾವು ನಮ್ಮ ಪಂಚಾಯತ್ನಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ.
ಈ ಒಂದು ಪ್ರದೇಶ ಇದು ನಮ್ಮ ಹಳ್ಳಿಹೊಳೆ ಪಂಚಾಯತ್ನ ಮೂಡಿತ್ಲು ಅನ್ನೋ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಈಗ ಇಷ್ಟು ನೀರಿದೆ, ಈಗ ಇದ್ದಷ್ಟು ನೀರಿದೆ. ಮಳೆಗಾಲದಲ್ಲಾದರೆ ತುಂಬ ನೀರು ಬರ್ತಿತ್ತು. ಕಡೆಗೆ ಜಾಸ್ತಿ ಮಳೆ ಬರ್ತಾ ಇತ್ತಲ್ಲ, ಜಾಸ್ತಿ ಮಳೆ ಬರುವಾಗ ಮಳೆಯನ್ನ ನಾವೆಲ್ಲ ಮುಳುಗಿ ಹೋಗೋಷ್ಟು ನೀರು ಬರ್ತಾಯಿತ್ತು. ಇಲ್ಲಿ ಇಷ್ಟು ಎತ್ತರದಲ್ಲಿ ನೀರು ಬರ್ತಿತ್ತು, ಆಗ ನಾವೆಲ್ಲ ಮುಳುಗಿ ಹೋಗ್ತಿತ್ತು. ಅಲ್ಲಿ ಆಚೆ ಆ ರೋಡ್ ಲೆವೆಲಲ್ಲಿ ನೀರು ಬರ್ತಾಯಿತ್ತು ಕೆಳಗೆ. ಮಕ್ಳಿಗೆಲ್ಲ ದಾಟ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ದೊಡ್ಡವ್ರು ಹೆಂಗಾದರೂ ದಾಟ್ಕೊಂಡು ಹೋಗ್ತಿದ್ರು, ಮಕ್ಳಿಗೆ ಆಗ್ತಾ ಇರಲಿಲ್ಲ. ಇದನ್ನು ನಾವು ಬಾಳೆ ಬೆಳಕು ಸಂಘದವರು ಮತ್ತು ಜ್ಞಾನದೀಪ ಸಂಘದವರು ಚರ್ಚೆ ಮಾಡ್ತೇವೆ. ನಾವು ಮಕ್ಕಳ ಗ್ರಾಮ ಸಭೆಯಲ್ಲಿ ಈ ವಿಷಯನ ಚರ್ಚೆ ಮಾಡ್ತೇವೆ. ಮಕ್ಕಳ ಗ್ರಾಮ ಸಭೆಗೆ ಇದೊಂದು ಕೊಡಬೇಕು ಅಂತ. ಅದಕ್ಕೆ ನಾವು ಎಲ್ಲ ಶಾಲೆಗೆ ಹೋಗಿ ನಿಮ್ಗೆ ಏನು ಸಮಸ್ಯೆ ಇದೆ ಅದನ್ನು ಕೊಡಿ ಅಂದ ತಕ್ಷಣ ಅವರು ಹೆಚ್ಚಿನ 100-150 ಮಕ್ಕಳು ಇದೇ ಸಮಸ್ಯೆನ ಕೊಡ್ತಾರೆ. ನಾವು ಅದನ್ನು ಗ್ರಾಮ ಪಂಚಾಯತ್ ಅವ್ರ ಹತ್ರ ಕೊಡ್ತೇವೆ. ಆ ಗ್ರಾಮ ಪಂಚಾಯತ್ ಅವ್ರಿಗೆ ಹೌದನ್ಸಿ ಅದನ್ನು ಪರಿಹಾರ ಮಾಡಿದ್ದಾರೆ. ನಾವು ತುಂಬ ಸಮಸ್ಯೆ ಎಲ್ಲ ಪರಿಹಾರ ಮಾಡಬೇಕು, ನಮ್ಮೂರನ್ನ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಅಂತೆಲ್ಲ ಅನಿಸುತ್ತೆ. ಅದಕ್ಕೆ ನಮ್ಗೆ ಆ ರೀತಿ ಚಾಕ್ಲೇಟ್ ಕೇಳಬೇಕು, ಅದು ಕೇಳಬೇಕು, ಇದು ಕೊಡಬೇಕು ಅಂತೆಲ್ಲ ಅನಿಸೋದಿಲ್ಲ. The system is not satisfactory, it cannot deliver. So you need a representative government which is accountable to the people. And therefore, Panchayat Raj was described as an institution of self-government. ಆದರೆ ಆ ವ್ಯವಸ್ಥೆ ಸರಿ ಆಗಬೇಕಂತ ನನಗೆ ಅನಿಸಿದ್ದು, ಅದು ಆಗಬೇಕು ಬುಡದಿಂದಲೇ ಆಗಬೇಕು. ಆಗ ನಮಗೆ ಮಕ್ಕಳು ರಾಜಕೀಯವಾಗಿ ಭಾಗವಹಿಸೋದು ತೀರಾ ಅಗತ್ಯ ಇತ್ತು. ಇನ್ನೊಂದು ಎರಡನೇದು, ಮಕ್ಕಳ ವಿಷಯಗಳು ಈ ರಾಜಕೀಯದ ತೀರ್ಮಾನಗಳಾಗ್ತವೆ. ಮಗುಗೆ ತನ್ನ ವಿಷಯಗಳನ್ನು ಹೇಳಿಕೊಳ್ಳಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಒಂದು ರಾಜಕೀಯ ನೆಲೆ ಅಥವಾ ಅವಕಾಶ ಸಿಗುವಂಥದ್ದು. ಎರಡನೇದು, ಆ ಮಗು ಬೆಳೀತಾ ಬೆಳೀತಾ ಆ ವ್ಯವಸ್ಥೆ, ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ಗಟ್ಟಿಯಾಗಿ ಬೆಳೆಸ್ಕೊಂಡು ಬರ್ತದೆ, ಆ ಮೌಲ್ಯ ತುಂಬಿಸ್ಕೊಂಡು ಬರ್ತದೆ. ಗ್ರಾಮ ಪಂಚಾಯತ್ ಅಥವಾ ಗ್ರಾಮೀಣ ಸರ್ಕಾರ ಅಂದರೆ ಈಗ ನಮ್ಮ ಒಂದೊಂದು ಪಂಚಾಯತಿಗೆ ಸ್ಥಳೀಯ ಸರ್ಕಾರ ಅಂತ ಒಂದು ವ್ಯವಸ್ಥೆ ಇರುತ್ತೆ, ಅದನ್ನೇ ನಾವು ಗ್ರಾಮ ಪಂಚಾಯತ್ ಅಂತಾರೆ. ಹಾಗೆ ದೊಡ್ಡವರು ಕೂಡ ಈ ನಮಗೆ ಏನಾದರೂ ಸಮಸ್ಯೆ ಇದ್ದರೆ ಪಂಚಾಯತ್ ಅಧ್ಯಕ್ಷರನ್ನು ಅಥವಾ ಕಾರ್ಯದರ್ಶಿಯನ್ನು ಭೇಟಿಯಾಗಿ ಇಲ್ಲಿ ಮಾತುಕತೆ ಮಾಡುವಂಥದ್ದು, ಹಾಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಇರ್ತದೆ. ಹಾಗೆ ಇದು ಅಂಪಾರು ಗ್ರಾಮ ಪಂಚಾಯತ್, ಇದು ನಮ್ಮ ಪಂಚಾಯತ್. ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ನಾವಿಲ್ಲಿ ಸಾಮಾನ್ಯ ಸಭೆಯನ್ನು ಈ ಮುಂದುವರಿಕಾ ಕೇಂದ್ರ ಶಿಕ್ಷಣ ಕೇಂದ್ರ ಇಲ್ಲಿ ಮಾಡ್ತೇವೆ. ಹಾಗೆ ಅವರು ಕೂಡ ಅವಕಾಶ ಎಲ್ಲ ಕೊಡ್ತಾ ಇದ್ದಾರೆ. ಒಂದು ವೇಳೆ ರಜೆ ಇದ್ರೂ ಕೂಡ ಬೀಗ ಕೊಟ್ಟು ಇಂತಲ್ಲಿ ಕೊಟ್ಟೋಗಿ ಅಂತ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. The Karnataka government has actually recognized children's participation and officially ordered children's Grama Sabhas, which is really the parliament of the local government where all the decisions are taken. The implications of that are enormous. It recognizes the child as a citizen today. It recognizes the child's right to self-determination. It recognizes the fact that children have a role to play in not just the future and determining what kind of country or world they want to inherit, but also determining the here and now of policy. ಮಕ್ಕಳು ಗ್ರಾಮ ಸಭೆ ಮಾಡ್ತಾರೆ, ಮಕ್ಕಳು ಗ್ರಾಮ ಸಭೆಗೆ ಬನ್ನಿ ಅಂತ ವೈದ್ಯಾಧಿಕಾರಿಗಳಾಗಿ ಬನ್ನಿ ಅಂತ ಕೇಳಿ. ಆಗ ನಂಗೆ ಆಶ್ಚರ್ಯ ಆಯಿತು, ಮಕ್ಕಳ ಗ್ರಾಮ ಸಭೆ ಅಂದರೆ ಏನಿರ್ಬೋದಿದು ಅಂತ ಹೇಳ್ಕೊಂಡು. ಅವಳು ಏನು ಮಾತಾಡಿದ್ಲು ಅವತ್ತು, ಇಟ್ ವಾಸ್ ನನಗೊಬ್ಳಿಗೆ ಅಂತಲ್ಲ, ಅಲ್ಲಿದ್ದ ಒಂದು ಪಂಚಾಯತ್ ಲೆವೆಲ್ನವ್ರಿಗೂ ಮತ್ತು ಅದರ್ NGOs ಇದ್ದಿದ್ರು ಆ್ಯಂಡ್ ಪಬ್ಲಿಕ್ ಇದ್ದಿದ್ರು ಮತ್ತು ಮಕ್ಕಳು. ಈವನ್ ನಾವು ಇದೆಲ್ಲ ಹೀಗೆ ಅಂತ ಕೇಳಿದ್ರೆ ಅವ್ರ ಕ್ವೆಶನ್ಸ್ ಅವ್ರು ಹೇಗೆ ಒಂದು ಸೈಂಟಿಫಿಕಲಿ ಉತ್ತರ ಕೊಡ್ತಾರೆ ಅಂತಂದರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಮಕ್ಕಳು ಅವರ ಕಷ್ಟಗಳನ್ನು ಅವ್ರು ಹಂಚ್ಕೊಂಡು ಅವ್ರ ಒಟ್ಟಿಗೆ ಸೇರಿ ಹೇಳುವಂಥದ್ದು, ಅದಕ್ಕೊಂದು ವಾಯ್ಸ್ ಸಿಗ್ತದೆ ಮತ್ತು ಅವರ ಅನಿಸಿಕೆಗಳಿಗೆ ಬೆಲೆ ಸಿಗ್ತದೆ ಅನಿಸ್ತದೆ ನನಗೆ. ಈಗ ಪಂಚಾಯತಿಗೆ ಎಷ್ಟು ಅಧಿಕಾರ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಿದ್ರೆ. ಆದರೆ ಅದನ್ನು ಮಕ್ಕಳಿಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ, ದೊಡ್ಡದಾಗಿ ಏನು ಬೇಡ, ಸಿಲೆಬಸ್ನಲ್ಲಿ ಸ್ವಲ್ಪ ಮಕ್ಕಳ ಪಂಚಾಯತ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಈಗ ಉದಾಹರಣೆ ನೋಡಿ, ಪವಿತ್ರ ಅನ್ನೋ ಹುಡುಗಿ ಹೊರಗಡೆ ಹೋಗಿದ್ದರಿಂದ ಇವತ್ತು ಬೇರೆ ಮಕ್ಕಳ ಮೇಲೆ ತುಂಬ ಇನ್ಫ್ಲೂಯೆನ್ಸ್ ಆಗ್ತದೆ. ಅಂದರೆ ಫಸ್ಟಲ್ಲಿ ನಮಗೆ ಬೆಂಬಲ ಮಾಡಿ ನಮ್ಮ ಪೋಷಕರು ಅಂತ ಹೇಳ್ಬೋದು. ಯಾಕಂದರೆ ನಾವೊಂದು ಸಂಘ ಮಾಡಬೇಕಾಗಿರಲಿ ಅಥವಾ ನಾನು 6ನೇ ಕ್ಲಾಸಲ್ಲಿ ಹೋದ ತರಬೇತಿಗೆ ಹೋಗಬೇಕಾಗಿರಲಿ, ನೆರವು ಕೊಟ್ಟವ್ರು ನಮ್ಮ ಪೋಷಕರು. ಅವರು ಫಸ್ಟು ನೆರವು ಕೊಟ್ಟರು. ಅದೇ ರೀತಿ CWC ಸಂಸ್ಥೆಯವರು ನಮಗೆ ತರಬೇತಿ ಕೊಟ್ಟರು, ಸಂಘ ಮಾಡೋದು ಹೇಗೆ ಅಂತ ಹೇಳಿಕೊಟ್ರು. ಅವರದ್ದು ನೆರವು ನಮ್ಗೆ ಇದ್ದೇ ಇದೆ. ಅವರಿಬ್ಬರ ನೆರವು ಸಿಕ್ಕಿದ್ದು ನಮಗೆ ಫಸ್ಟ್. ನಂತರ ನಾವು ಮಕ್ಕಳ ಪಂಚಾಯತ್ ಬಗ್ಗೆ ಮಾತಾಡುವಾಗ ನಾವು
ಲೆಟ್ರ್ ಹಾಕಿದ್ವಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ಅವರಿಂದನೂ ನೆರವು ಬಂತು. ಅವರ ಸಹಾಯದಿಂದ ಕೂಡ ನಾವು ಮಕ್ಕಳ ಪಂಚಾಯತ್, ಬರೀ ದೊಡ್ಡವರ ಸಹಾಯನೇ ಇಲ್ಲ ನಾವು ಮಾತ್ರ ಕಟ್ಕೊಂಡ್ವಿ ಅಂತ ನಾ ಹೇಳೋದಿಲ್ಲ. ಒಂದು ಮಗುವಿಗೆ ಒಂದು ಜವಾಬ್ದಾರಿ ಕೊಡೋದಂತ ಹೇಳಿದರೆ, ಜವಾಬ್ದಾರಿ ತಿಳುವಳಿಕೆ ಕೊಡೋದಂತ ಹೇಳಿದರೆ ದೊಡ್ಡವರ ಜವಾಬ್ದಾರಿ ಇನ್ನೂ ಹೆಚ್ಚಾಗ್ತದೆ. ಇದು ಮಗು ಹೋಗಿ ನಿನ್ನ ಸಮಸ್ಯೆ ಎತ್ತು ಅಂತ ಅಷ್ಟೇ ಹೇಳುವಂಥದ್ದಲ್ಲ, ಅದನ್ನು ಹೇಗೆ ಎತ್ತಬೇಕು, ಎತ್ತಿದ್ರೆ ಏನು ಪರಿಣಾಮ ಆಗುತ್ತೆ, ಸುತ್ತಮುತ್ತಲು ಹೇಗೆ ಅದರ ಬಗ್ಗೆ ಪ್ರತಿಕ್ರಿಯಿಸ್ತಾರೆ, ಆ ಮಗುವಿಗೆ ಅದನ್ನು ತೊಂದರೆ ಆಗ್ತದಾ, ಇಷ್ಟು ಗಮನದಲ್ಲಿ ಇಟ್ಕೊಂಡು ನಾನು ಆ ಜವಾಬ್ದಾರಿ ಅವರೊಟ್ಟಿಗೆ ಹಂಚಿಕೊಳ್ಬೇಕಾಗ್ತದೆ. ಅದು ಮಗು ಮಾತ್ರ ಅಲ್ಲ, ಯಾವುದೇ ಒಂದು ಮಾರ್ಜಿನೈಸ್ ಗ್ರೂಪ್, ಇದು ಒಂದು ಮಗು ಭಾಗವಹಿಸಬೇಕಂದ್ರೆ ಎಷ್ಟು ಮಾಹಿತಿ ಕೊಡ್ತೀವೋ ಅದರೊಟ್ಟಿಗೆ ಆ ಮಗು ಆ ಪ್ರಕ್ರಿಯೆ ಪರಿಪೂರ್ಣ ಮಾಡೋಕ್ಕೆ ಅವರೊಟ್ಟಿಗೆ ಇದ್ದು ಅದಕ್ಕೆ ತೊಂದರೆ ಆಗದೇ ಇರುವ ರೀತಿಯಲ್ಲಿ ಮಾಡುವಂಥ ದೊಡ್ಡವ್ರ ಕೆಲಸ ಆಗಿರಬೇಕು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶ್ರುತಿ. ನನ್ನ ಹೆಸರು ಮಮತಾ. ನನ್ನ ಹೆಸರು ಶ್ರುತಿ. ನನ್ನ ಕ್ಷೇತ್ರ 1, ನನ್ನ ಕ್ಷೇತ್ರ 4, ವಾರ್ಡ್ ಸಂಖ್ಯೆ 3, ವಾರ್ಡ್ ಸಂಖ್ಯೆ 6. ನನ್ನ ಚಿಹ್ನೆ ತಕ್ಕಡಿ. ನನ್ನ ಚಿಹ್ನೆ ಹೊಲಿಗೆ ಯಂತ್ರ. ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನನಗೆ ಕೊಟ್ಟು ಗೆಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನನಗೆ ಕೊಟ್ಟು ಗೆಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ನನ್ನ ಚಿಹ್ನೆ ಪಂಚಾಯತಲ್ಲಿ ಕೇಳಿ ಬರ್ಲಿ ಕೇಳಿ ಆಯ್ತಾ? ಇಲ್ಬ ಮಗ ಒಟ್ಟಿಗೆ ನಿಂತೀರಾ? ನಾನು ನಿಮಗೆ ಆಗ್ತೇನೆ. ದೀಪ ಮೊದಲು ಒಂದು ಫಾರ್ಮ್ ಇದ್ದಿತ್ತು. ಆ ಫಾರ್ಮ್ಗೆ ಎಲ್ಲರೂ ಮತದಾರರ ನೋಂದಣಿ ಇದು ಹೆಸರನ್ನು ಹಾಕಿದ್ವಿ, ಮನೆ ಸಂಖ್ಯೆ ಅದು ಅಂತ ಒಂದು ಫಾರ್ಮೆಟ್ಗೆ ಫಿಲಪ್ ಮಾಡಿದ್ವಿ. ನಂತರ ಅದನ್ನ ಮತದಾರರ ಎಲ್ಲ ಒಟ್ಟಾಕಿ ಅಂತ ಕ್ಷೇತ್ರ ಅಂತ ಎಲ್ಲಾದರೂ ಒಟ್ಟಾಗಿ ಮತದಾರರ ಪಟ್ಟಿ ತಯಾರಿಸ್ತೇವೆ. ನಮ್ಮ ಮಕ್ಕಳ ಸಂಘದ ಮಕ್ಕಳೆಲ್ಲರೂ ಸೇರಿ ಚರ್ಚಿಸುವಾಗ ಯಾರಿಗೆ ಅವಕಾಶ ಹೆಚ್ಚಿದೆ ಅಥವಾ ಯಾರಿಗೆ ಅವಕಾಶ ಕಡಿಮೆ ಇದೆ ಎನ್ನುವ ಒಂದು ವಿಷಯ ಬಂತು. ಅದರಲ್ಲಿ ನಾವು ಒಂದು ಚಟುವಟಿಕೆಯನ್ನು ಮಾಡಿದ್ವಿ. ಯಾರಿಗೆ ಅವಕಾಶಗಳು ಹೆಚ್ಚಿದೆ ಅವರಿಗೆ ಹೆಚ್ಚು ಕಲ್ಲುಗಳನ್ನು ಇಡುವಂಥದ್ದು, ಮತ್ತೊಂದು ಯಾರಿಗೆ ಅವಕಾಶಗಳು ಕಡಿಮೆ ಇರುತ್ತದೆ ಅವರಿಗೆ ಕಡಿಮೆ ಕಲ್ಲುಗಳನ್ನು ಇರುವಂಥದ್ದು. ಶಿಕ್ಷಣ ಮುಂದುವರಿಸಲು ಅವಕಾಶ ಅಂತಂದರೆ ಈಗ ಗಂಡು ಮಕ್ಕಳಿಗೆ ಇಲ್ಲಿವರೆಗೆ ಮನಸ್ಸು ಬರ್ತದೆ ಅವರಿಗೆ ಅಲ್ಲಿವರೆಗೆ ಓದ್ಬೋದು. ಆದರೆ ಹೆಣ್ಣು ಮಕ್ಕಳಿಗೆ ಆ ಥರ ಅಲ್ಲ. ಹೆಣ್ಣು ಮಕ್ಕಳಿಗೆ ಓದಲಿಕ್ಕೆ ಆಸಕ್ತಿ ಇರ್ತದೆ, ಅವರಿಗೆ ತುಂಬ ನಾನು ಓದಿ ಮುಂದುವರಿಬೇಕಂತ ಆಸಕ್ತಿ ಇರ್ತದೆ. ಆದರೆ ಮನೆಯವರು ಅವರಿಗೆ ಪ್ರೋತ್ಸಾಹವನ್ನು ಕೊಡುತ್ತಿಲ್ಲ. ಆದ್ದರಿಂದ ಇದರಲ್ಲೂ ಸಹ ಹೆಣ್ಣು ಮಕ್ಕಳಿಗೆ ಕಡಿಮೆ ಇರ್ತದೆ, ಗಂಡು ಮಕ್ಕಳಿಗೆ ಅವಕಾಶಗಳು ಹೆಚ್ಚಿರ್ತದೆ. ಈ ಚಟುವಟಿಕೆ ನೋಡಿದ ತಕ್ಷಣ ಗೊತ್ತಾಗ್ತದೆ, ನಾನು ಹೇಳೋದು ಬೇಡ. ಯಾಕಂತಂದರೆ ಇದರಲ್ಲಿ ಯಾರಿಗೆ ಕಡಿಮೆ ಸಮಸ್ಯೆಗಳಿರ್ತವೆ ಅವರಿಗೆ ಹೆಚ್ಚು, ಯಾರಿಗೆ ಕಡಿಮೆ ಅವಕಾಶಗಳಿರ್ತವೆ ಅವರಿಗೆ ಹೆಚ್ಚು ಸಮಸ್ಯೆಗಳಿರ್ತವೆ. ಆದುದರಿಂದ ನಮ್ಮ ಮಕ್ಕಳ ಪಂಚಾಯತ್ನಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಸಮಸ್ಯೆಗಳು ಇರುವುದರಿಂದ ಅವರಿಗೆ ಭಾಗವಹಿಸಲು ಅವಕಾಶವನ್ನು ಮಾಡಿಕೊಂಡಿದ್ದೇವೆ. ಹಾಗೆಯೇ ಅಂಗವಿಕಲ ಮಕ್ಕಳು, ದುಡಿಯುವ ಮಕ್ಕಳು, ವಲಸೆ ಬಂದ ಮಕ್ಕಳು ಇವರಿಗೂ ಕೂಡ ನಮ್ಮ ಮಕ್ಕಳ ಪಂಚಾಯತ್ನಲ್ಲಿ ಮೀಸಲಾತಿಯನ್ನು ಮಾಡಿಕೊಂಡಿದ್ದೇವೆ. ನಾನು ಕೂಡ ಮಕ್ಕಳ ಪಂಚಾಯತ್ ಅಂಗವಿಕಲ
ಸ್ಥಾನದಿಂದ ಸ್ಪರ್ಧಿಸಿದವನು. ನನ್ನ ಒಂದು ಕೈ ಬಲ ಕೈ ಮತ್ತು ಬಲಕಾಲು ಬಲಹೀನವಾಗಿದೆ. ನಾಲ್ಕನೇ ಕ್ಲಾಸಿಗೆ ನನಗೆ ಎಲ್ಲಿ ಒಂದು ಪರಿಪೂರ್ಣವಾದ ತಿಳುವಳಿಕೆ ಬಂತು, ಆಗ ನನಗೆ ಸೈಕಲನ್ನು ಕಲಿಸಿದ್ರು. ಸೈಕಲನ್ನು ಕಲಿಸ್ಬೇಕಾದ್ರೆ ಮೊದಲಿಗೆ ತುಂಬ ಕಷ್ಟ ಆಯಿತು. 4 ಚಕ್ರ ಇರುವಂಥ ಸೈಕಲನ್ನು ತಂದರು ಮೊದಲಿಗೆ. ಅದರಲ್ಲಿ ನಾನು ಕಲಿಸಿದ್ರು. ಎದ್ದೋ ಬಿದ್ದೋ ಹೇಗೆ ಸೈಕಲನ್ನು ಕಲಿತೆ ಎಂದು ಹೇಳಲು ನನಗೆ ಇವತ್ತು ಸಂತೋಷವಾಗ್ತದೆ. ನಾನು ಮಕ್ಕಳ ಪಂಚಾಯತ್ಗೆ ಸೇರುವ ಮೊದಲು ನಾನು ಸಾಮಾನ್ಯವಾಗಿ ಹೇಳಬೇಕಂತಂದರೆ ಹುಡುಗರ ಜೊತೆ ಮಾತಾಡಲಿಕ್ಕೆ, ನನಗೆ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಲಿಕ್ಕೆ ನಾನು ಹಿಂದೆ ಮುಂದೆ ನೋಡ್ತಾ ಇದ್ದೆ, ಹಿಂಜರಿತಿದ್ದೆ. ಒಂಥರ ಏನೋ ಆತಂಕ ಮನಸ್ಸಿನಲ್ಲಿ ಏನೋ ಒಂದು ಆತಂಕ. ಯಾಕೆ ಅವರನ್ನು ಮಾತಾಡಿಸೋದು, ಅವ್ರ ಜೊತೆ ಬೆರೆಯೋದು, ಸುಮ್ಮನೆ ಅವ್ರ ಜೊತೆ ಮಾತಾಡಿದರೆ ಜಗಳ ಆಗ್ತದೆ ಮತ್ತು ಬೈಗಳನ್ನು ಕೇಳಬೇಕಾಗ್ತದೆ ಅಂತ ನನ್ನ ಮನಸ್ಸಿನಲ್ಲಿತ್ತು. ಆದರೆ ಈಗ ನಾನು ಆ ಥರ ಇಲ್ಲ. ಮತಗಟ್ಟೆ ಒಡೆಯುವುದಿಲ್ಲ. ನಿನ್ನೆ ಚುನಾವಣೆ ಆಯ್ತಲ್ಲ, ಇದೇನಾದ್ರು ಅಬ್ಜೆಕ್ಷನ್ ಇದೆಯಾ? ನಮಗೆ ಅನುಮಾನ ಇದೆ, ನಿನ್ನೆ ಚುನಾವಣೆ ನಡೆಯುವಾಗ ನಮಗೇನಾದ್ರು ಸಮಸ್ಯೆ ಆಯಿತು, ನನ್ನ ಮತ ಆಗುವಾಗ ಏನಾದ್ರು ತಮ್ಮ ಸಮಸ್ಯೆ ಆಗಿ ಏನಾದ್ರು ಆಗಿದೆ, ಇದು ನಾವು ಮತ ಪೆಟ್ಟಿಗೆ ಹೊಡೆಯೋಕ್ಕಿಂತ ಮೊದಲು ನಿಮಗೇನು ಸಮಸ್ಯೆ ಇದೆಯಾ? ಡೌಟ್ಸ್ ಇದೆಯಾ? ಹೊಡಿಲಿಕ್ಕೆ ಒಪ್ಪಿಗೆ ಯಾವುದೇ ಮತಗಟ್ಟೆಯಲ್ಲಿ ಆದರೂ ಏನಾದ್ರು ಕೋರ್ಜರಿ ಓಟ್ ಆಗಿದೆ, ಬೇರೆಯವ್ರು ಬಂದು ಹಾಕಿದ್ದಾರೆ, ಹೊರಗವ್ರು ಬಂದು ಹಾಕಿದ್ದಾರೆ ಅಂತ ಏನಾದ್ರು ಡೌಟ್ಸ್ ಇದೆ ನಿಮಗೆ? ಇಲ್ಲ. ಹಾಗಾದ್ರೆ ಮತಪೆಟ್ಟಿಗೆ ಹೊಡಲಿಕ್ಕೆ ನಿಮ್ಮ ಎಲ್ಲ ಅನುಮತಿ ಇದೆ, ಹೊಡಿಬಹುದಾ? ಒಂದು 4 ಬಾಕ್ಸಲ್ಲಿ ಹೊಡೆಯುವ, ಒಂದು ಯೂಸ್ ಇಲ್ಲಿ ಹೊಡೆಯುವ. In 1996, there were a large number of working children in this area of Karnataka who took the lead to set up the Makkala Panchayats, largely due to their interventions and the issues that were addressed as a result. There was a dramatic reduction in the numbers of working children here. This is why the Makkala Panchayat and the Makkala Gram Sabhas largely consist of school children today. What is often asked is, at what age can children start participating effectively? And I've seen in governance, in decision making, and I've seen children at the age of 2 taking decisions. I would think that even a 30-year-old, it's difficult. I would question a 30-year-old if he took the wrong decision, and it's possible for 30-year-olds to take the wrong decision. So the question is really at what level, at what kinds of issues, at what concerns children raise at different ages. And these are questions that keep changing. These are parameters that keep changing with time, and they have to be evaluated within a certain social and social time frame. ಚುನಾವಣೆ ಆಯೋಗದ ಒಂದು ಶಾಸನದ ನಿಯಮದ ಪ್ರಕಾರ ಚುನಾವಣೆಯ ಕೌಂಟಿಂಗ್ ಆಗುವಾಗ ಯಾವುದೇ ಕಾರಣಕ್ಕೂ ಅಭ್ಯರ್ಥಿಗಳು ಮತ್ತು ಮತ ಎಣಿಕೆ ಮಾಡುವವರನ್ನು ಬಿಟ್ಟು ಬೇರೆ ಯಾವುದೇ ಜನರು ಈ ಒಂದು ಪ್ರದೇಶದ ವ್ಯಾಪ್ತಿಗೆ ಬರಬಾರ್ದು. ಯಾಕೆಂದರೆ 100 ಮೀಟರ್ ಅಷ್ಟು ದೂರದಲ್ಲಿ ಸೆಕ್ಷನ್ 144 ಜಾರಿ ಮಾಡಿರ್ತಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೌಂಟಿಂಗ್ ಆಗಿ ಅನೌನ್ಸ್ ಮಾಡುವವರೆಗೂ ಏನು ಮಾಡಬಾರ್ದು, ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಮತದಾನದ ಹತ್ರ ಅಭ್ಯರ್ಥಿಗಳು ಮತ್ತು ಸೆಕ್ಯೂರಿಟಿ ಗಾರ್ಡ್ಸ್ ಮತ್ತು ಮತ ಎಣಿಕೆದಾರರನ್ನು ಹೊರತುಪಡಿಸಿ ಬೇರೆ ಯಾರೂ ಸಹ ಒಳಬಾರ್ದು.
ಆಯ್ತು ಇಲೆಕ್ಷನ್ ಕೌಂಟಿಂಗ್ ಹಬ್ಬತ್ತಿನ ನೀವು ಅಂಪಾರಿ ಬನ್ನಿ ಅಪ್ಪ ನೀವು ಬರ್ಕೊಂಬ್ರಲ್ಲ ಹೇಳಿರೋ ಅಂತ ನನಗೆ ವಿಷಯ ಅಂತ ಗೊತ್ತಿಲ್ಲ. ಕಡೆಗೆಲ್ಲ ಹೋದ ಕೂಡ ನಿಮ್ಮ ಮಗ ಗೆದ್ದ ಮರ ಅವರಿಗೆ ದೊಡ್ಡವ್ರ ಪಂಚಾಯತ್ನಲ್ಲಿ ಅವ್ರು ಗೆದ್ದ ತಕ್ಷಣ ಅವ್ರು ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಅವ್ರಿಗೆ ಬೇಕಾದನ್ನು ಮಾಡಿಸ್ಕೊತಾರೆ. ಆದರೆ ಮಕ್ಕಳು ನಾವು ಹಾಗೆ ನೋಡೋದಿಲ್ಲ. ನಮ್ಮ ಹತ್ರ ಪಕ್ಷ ಏನಿಲ್ಲ, ಓಟ್ ಕೇಳೋಕೆ ಒಟ್ಟಿಗೆ ಹೋಗ್ತೇವೆ. ಹಾಗೆ ನಾವು ಮೀಟಿಂಗ್ ಮಾಡುವಾಗ ಅಥವಾ ಮಕ್ಕಳ ಪಂಚಾಯತಿಯಲ್ಲಿ ಏನು ಮಾಡಿದ್ರೆ ನಾವು ಮೊದಲು ಸಂಘ ಮಾಡ್ಕೊಂಡಿರುವಾಗ ಆ ಸಂಘದಲ್ಲಿ ಕೂಡ ನಾವು ನಮ್ಮ ಊರಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತೇವೆ. ಯಾಕಂದರೆ ನಮ್ಮ ಊರಿನ ಸಮಸ್ಯೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಅಂತ ಹೇಳಿದ್ರೆ ನಮ್ಮ ಪಂಚಾಯತಲ್ಲಿ ಕೂಡ ನಾವು ಮಕ್ಕಳ ಜೊತೆ ಹಂಚ್ಕೊಳ್ಳಿಕ್ಕಾಗಿದೆ. ಉದಾಹರಣೆಗೆ ಈಗ ಮಕ್ಕಳ ಪಂಚಾಯತ್ ನಾವು ಪ್ರತಿ ಸಲನೂ ಮಕ್ಕಳ ಪಂಚಾಯತ್ ಮೀಟಿಂಗ್ ಹೋಗ್ತೀವಿ, ಯಾವ ವಿಷಯಗಳಿದ್ರೆ ಅದನ್ನ ಹಂಚಿಕೊಳ್ಳುವಂಥದ್ದು. ಮತ್ತು ಉದಾಹರಣೆಗೆ 10ನೇ ಪಂಚವಾರ್ಷಿಕ ಯೋಜನೆ ಇದೆ, ಅದರಲ್ಲಿ ಕೂಡ ಹಾಗೆ ನಾವು ಏನು ಮಾಡಿದ್ದೀವಿ ಮತ್ತು ಹೇಗೆ ಸಮಸ್ಯೆಗಳನ್ನು ಒಟ್ಟಾಕುವುದು ಅದ್ರ ಬಗ್ಗೆ ಕೂಡ ನಮಗೆ ತರಬೇತಿಗಳನ್ನು ಪಡ್ಕೊಂಡು ನಾವು ಬೇರೆ ಬೇರೆ ಪಂಚಾಯತ್ಗಳಲ್ಲಿ ಹೋಗಿ ಪಂಚಾಯತ್ ಮೆಂಬರ್ಸಿಗೆ ಮತ್ತು ಶಾಲಾ ಮಕ್ಕಳಿಗೆ ಕೂಡ ಮಾಹಿತಿಗಳನ್ನು ಕೊಡಲಿಕ್ಕಾಗಿದೆ. ಜನನಿ ಓ ಜನನಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ ಸಾವಿರ ಜನ್ಮ ತಾಯೇ ನಿನ್ನಯ ಮಡಿಲೆ ನಗಿರಲಿ ಸಾವಿರ ಜನ್ಮ ಬಂದರೆ ಬರಲಿ ತಾಯೇ ನಿನ್ನಯ ಮಡಿಲೆ ನಗಿರಲಿ ನಿನ್ನಲೆ ಜನನ ನಿನ್ನಲೆ ಮರಣ ನಿನ್ನಲೆ ಜನನ ನಿನ್ನಲೆ ಮರಣ ಕೋಟಿ ಕೋಟಿ ಜನ ಸೋದರರೆನಗೆ ಕೋಟಿ ಕೋಟಿ ಜನ ಸೋದರರೆನಗೆ ಜನನಿ ಓ ಜನನಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ. ಕತೆ ಹೇಳಿಯಾ ಬೇಡ ಕತೆ ಅಂದ್ರೆ ಇಷ್ಟ ನಿಮಗೆ? ಕತೆ ಅಂದ್ರೆ ಯಾವ ತರ ಕತೆ ಇಷ್ಟ ನಿಮಗೆ? ಎಲ್ಲ ನಮ್ಮ ಊರಲ್ಲಿ ಉದಾಹರಣೆಗೆ ನಮ್ಮ ಊರಲ್ಲಿ ನಾವು ಭೀಮಾ ಸಂಘ ಮತ್ತು ಮಕ್ಕಳ ಪಂಚಾಯತ್ ಮಾಡಿಕೊಂಡ ಸಾಧನೆ ಬಗ್ಗೆ ನಿಮಗೆ ಹಂಚಿಕೊಳ್ತಾ ಇದ್ದೀನಿ ಕತೆ ಮೂಲಕ. ಉದಾಹರಣೆಗೆ ಅಂದರೆ ಯಾವ ವಿಷಯ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಅಂತ ಗೊತ್ತಿದೆ ನಿಮಗೆ. ರೇಷನ್ ಕಾರ್ಡ್ ಅಂತ ಸರ್ಕಾರ ಏನು ಮಾಡುತ್ತೆ, ಆರ್ಥಿಕವಾಗಿ ಕೆಳವರ್ಗದವ್ರನ್ನ ಗುರುತಿಸಿ ಅವರ ಆರ್ಥಿಕ ಪರಿಸ್ಥಿತಿಯನ್ನ ಅನುಗುಣವಾಗಿ ಪಡಿತರ ಚೀಟಿಯನ್ನು ನೀಡುವುದು. ಬಡತನ ರೇಖೆ ಕೆಳಗಿನ ಮೇಲಿನವರಿಗೆ ಅಂತ ಹೇಳಿದ್ರೆ ಕೇಸರಿ ಕಾರ್ಡು, ಕೇಸರಿ ಕಾರ್ಡು. ಬಡತನ ಕೆಳಗಿನವ್ರು ಅಂತ ಹೇಳಿದ್ರೆ ಹಳದಿ ಕಾರ್ಡು, ಮತ್ತು ಅತಿ ಬಡವರು ಅಂತ ಹೇಳಿದ್ದಾರೆ ಅವರಿಗೆ ಯಾವ ಕಾರ್ಡ್ ಸಿಗುತ್ತೆ ಹೇಳಿ? ಅಂತ್ಯೋದಯ ಅಂತ ಈ ತರ ನೀಡುವುದಾಗಿ ಸರ್ಕಾರ ಸುತ್ತೋಲೆ ಇದ್ ಮಾಡುತ್ತೆ. ಸರ್ಕಾರ ಅಂತ ಹೇಳಿದ್ರೆ ಸುತ್ತೋಲೆ ಪಂಚಾಯತಿ ಬರುತ್ತೆ ಈ 3 ತರದ ರೇಷನ್ ಕಾರ್ಡ್ ಇದ್ ಮಾಡ್ಲಿಕ್ಕೆ. ಕೇಳಿ ಕೇಳಿ ಮಕ್ಕಳೇ ನೀವು BPL ಪಟ್ಟಿಯಲ್ಲಿದೆ ಊರಲ್ಲಿರುವ ಕಡು ಬಡವರನ್ನು ಗುರುತಿಸಲು ಅದರಿಂದವರು ಸರ್ಕಾರದ ನೆರವನ್ನು ಪಡೆಯುವರು. ಅಕ್ಕಿ ಸಕ್ಕರೆ ಎಣ್ಣೆ ಗೋಧಿ ಸಿಗುವುದು ಅವರಿಗೆ ಕಡಿಮೆ ದರದಲ್ಲಿ. ಕಡಿಮೆ ಕಲಿಕೆಯು ಇರಲೊಂದು ಸುಲಭನೆ ಸಿಗಲು ಅವರಿರಬೇಕು BPL ಪಟ್ಟಿಯಲ್ಲಿ. ಅವರು BPL ಪಟ್ಟಿಯಲ್ಲಿ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಹಳದಿ ಕಾರ್ಡು ಪಂಚಾಯತ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೆಚ್ಚು ಶ್ರೀಮಂತರಿಗೆ, ಯಾರಿಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಇದೆ, ಯಾರು ಸ್ವಲ್ಪ ಮಟ್ಟಿಗೆ ಪಂಚಾಯತ್ಗಳಲ್ಲಿ ಹೋಗ್ತಾರೆ, ಆ ಹಳದಿ ಕಾರ್ಡ್ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಸಿಗುತ್ತೆ. ಈಗ ಬಡವರು ಅಂತ ಹೇಳಿದ್ರೆ ಅವ್ರು ಕೆಲಸ ಮತ್ತೆ ಈ ತರ ಇರೋದ್ರಿಂದ ಅವ್ರು ಪಂಚಾಯತ್ಗಳಲ್ಲಿ ಭಾಗವಹಿಸೋದಿಲ್ಲ, ಮತ್ತೆ ಅವ್ರಿಗೆ ಪಂಚಾಯತ್ನಲ್ಲಿ ಏನ್ ನಡೀತದೆ ಅಂತ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ನಂತರ ಏನಾಗುತ್ತೆ ಅಂದ್ರೆ ಆ ಪಡಿತರ ಚೀಟಿ ಬಗ್ಗೆ ಭೀಮಾ ಸಂಘ ಮತ್ತೆ ನಮ್ಮ ಮಕ್ಕಳ ಪಂಚಾಯತ್ ಅಂತ ಹೇಳಿದೆ ನಮ್ಮಲ್ಲಿ, ಅವರಿಗೆ ಆ ಸಮಸ್ಯೆ ಶುರುವಾಗುತ್ತೆ ಅಂತ ಹೇಳಿದ್ರೆ ಹೇಳ್ತಾರೆ. ಭೀಮಾ ಸಂಘದವರು ಮತ್ತೆ ಮಕ್ಕಳ ಪಂಚಾಯತ್ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ನಾವು ಹೆಚ್ಚಾಗಿ ಅಂತ ಹೇಳಿದ್ರೆ ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಅದನ್ನು ಗುರುತಿಸಿ ನಾವು ಪಂಚಾಯತಿಯಲ್ಲಿ ಹಂಚಿಕೊಂಡು ಅದರ ಪರಿಹಾರ ಮಾಡೋದು ನಮ್ದು ಒಂದು ಉದ್ದೇಶ ಇರುತ್ತೆ. ನೋಡಿ ಅವರ ಕಷ್ಟಕ್ಕೆ ಕರಗುತ್ತ ನಾವು ಸ್ನೇಹದಿ ಕೇಳಿ ಮಾಡಿದ್ದೇವೆ ಈ ನಮ್ಮ ಪಟ್ಟಿ. ಆದರೆ ಇಲ್ಲಿ ಬಡವರ ಹೆಸರು ಬಿಟ್ಟೇ ಹೋಯಿತು. ಏನನ್ಯಾಯ ಏನನ್ಯಾಯ, ಬಡವರಿಗಿರಲಿ ನಮ್ಮ ಸಹಾಯ. ನಮಗೆ ಒಂದು ತಾಲೂಕ್ ಕಮಿಷನರ್ ಅಂತ ಎಸಿ ಅಂತ ಹೇಳಿದ್ದಾರೆ, ಅವರು ನಮಗೊಂದು ವಿಶೇಷ ಒಂದು ಸಭೆ ಕರೀತಾರೆ. ಆ ಸಭೆಯಲ್ಲಿ ನಾವು ಹೋದಾಗ ಅಲ್ಲಿ ನಾವು ನಮ್ಮ ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಅವರೊಂದು ಅವಕಾಶ ಕೊಡ್ತಾರೆ. ನಾವು ಆ ಒಂದು
ಸಮಸ್ಯೆಯನ್ನು ಇಟ್ಟಾಗ ರೇಷನ್ ಕಾರ್ಡಿನ ಮುಖ್ಯವಾಗಿ ನಮ್ಗೆ ಅದರಲ್ಲಿ ಸಮಸ್ಯೆ ಇದ್ದು ರೇಷನ್ ಕಾರ್ಡಿನ ಬಗ್ಗೆ. ಆವಾಗ ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಸಹಾಯಕ ಕಮಿಷನರು ಅವರು ಅಂತ ಹೇಳಿದರೆ ಈ ಒಂದು ಸಮಸ್ಯೆ ನಿಮಗೆ ಅತಿ ಮುಖ್ಯವಾಗಿದ್ದರಿಂದ ನಾನು ಪುನಃ ಪಂಚಾಯತಿಗೆ ಮಾಹಿತಿಗಳನ್ನು ಕೊಡ್ತೇನೆ. ಪಂಚಾಯತ್ನಲ್ಲಿ ಪುನಃ ಒಂದು ವಿಶೇಷ ಗ್ರಾಮ ಸಭೆ ಕರೆಯುವ ಬಗ್ಗೆ ನಾವು ಮಾಹಿತಿ ಕೊಡ್ತೇನೆ ಅಂತೇಳಿ ಪುನಃ ಅಲ್ಲಿ ಹೆಚ್ಚಾಗಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ಹೆಚ್ಚು ಭಾಗವಹಿಸಲಿಕ್ಕಾಗುತ್ತೆ. ನಿಜವಾಗಿಯೂ ಆ ಪಡಿತರ ಚೀಟಿ ಯಾರಿಗೆ ಸಿಗಬೇಕಾಗಿತ್ತೋ ಅವ್ರಿಗೆ ಸಿಗ್ಲಿಲ್ಲ. ಆ ವಾಸ್ತವಾಂಶವನ್ನು ನಮಗೆ ಮಕ್ಕಳಿರ್ಬೋದು, ಅದು ದೊಡ್ಡವರೇ ಇರ್ಬೋದು, ಆ ಮಕ್ಕಳ ಮೂಲಕ ಅದು ಒಂದು ಮೆಸೇಜ್ ಬಂದಿದೆ. ಅದು ನಾವು ಮಾಡಿದ ತಪ್ಪು ಅನ್ನುವಂಥ ಭಾವನೆ ಕೂಡ ನಮಗಿತ್ತು. ನಿಜವಾದ ಅರ್ಹರಿಗೆ ಆ ಸಿಗ್ಲಿಲ್ಲ ಅನ್ನುವಂಥ ಕೊರಗು ಕೂಡ ಇತ್ತು. ಅದು ಒಂದು ವೇದಿಕೆ ಆದಂಗೆ ಆಯಿತು. ಆದ್ದರಿಂದ ಅದರಲ್ಲಿ ಮಕ್ಕಳಿಗೂ ಹೇಳಿಕೊಟ್ಟಿದ್ದಾರೆ, ಅಥವಾ ಇನ್ನೊಂದು ಪ್ರಶ್ನೆ ಇಲ್ಲ. ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಅದೊಂದು ಕಾರ್ಯಕ್ರಮ ಆಗಿದೆ. ಅದು ನಿಜವಾದ ಅರ್ಹರಿಗೆ ಪಡಿತರ ಚೀಟಿ ಸಿಗುವಂಥ ವ್ಯವಸ್ಥೆಯನ್ನು ಈ ಮಕ್ಕಳ ಮೂಲಕ ಆಗಿದೆ ಅನ್ನುವಂಥದ್ದು ಖಂಡಿತ ಹೆಮ್ಮೆ ಪಡುವಂಥ ವಿಷಯ. Makkala Panchayat, for the kind of information that I have, it's a proactive participation by kids in local governance issues. The most important thing that it does is that it brings children and their concerns into the political arena, into the arena of state, into the arena of government. This is something that a lot of minorities have still not been able to achieve, despite reservations within the electoral system. ಮಗುವಿನ ಆಡಿಸೋಕ್ಕೋಸ್ಕರ ಮಕ್ಕಳನ್ನ ಶಾಲೆ ಬಿಡಿಸ್ತಾರೆ ಹೆಚ್ಚಾಗಿ. ಅದಕ್ಕೆ ಈಗ ಅಂಗನವಾಡಿ ಹೆಲ್ಪ್ ಇದ್ದರೆ ಈ ಮಕ್ಕಳು ಶಾಲೆಗೆ ಹೋಗ್ಬೋದು. ಆ ಕಡೆಗೆ ಆ ಮಕ್ಕಳನ್ನು ನಾವು ಅಂಗನವಾಡಿಯಲ್ಲಿ ಬಿಟ್ಟರೆ ತುಂಬ ಹೆಲ್ಪ್ ಆಗುತ್ತಲ್ಲ ಅಂತೇಳಿ ವಿಸ್ತರಣೆ ಅಂಗನವಾಡಿ ಬೇಕಂತ ನಾವೊಂದು ಆಯ್ಕೆ ಮಾಡ್ಕೊಂತ ನಮ್ಮ ಮಕ್ಕಳ ಪಂಚಾಯತ್ ಮೀಟಿಂಗಲ್ಲಿ ಮತ್ತು ಜಾರಿಪಡೆಯಲ್ಲಿ ಎಲ್ಲ ನಾವು ಚರ್ಚೆ ಮಾಡ್ತಿದ್ವಿ. ಪಂಚಾಯತಲ್ಲೂ ನಾವು ಹೇಳ್ತಿತ್ತು ನಮ್ಗೆ ಈ ಥರ ಸಮಸ್ಯೆ ಇತ್ತು, ಒಂದು ಸ್ವಲ್ಪ ನೀವು ಹೆಲ್ಪ್ ಮಾಡಬೇಕು. ಅಂಗನವಾಡಿಗೆ ತುಂಬ ದೂರ ಆಗುತ್ತಲ್ಲ ಹೇಳ್ತಿತ್ತು. ಅವ್ರು ಫಸ್ಟ್ ಇಲ್ಲ ಎಂತಕ್ಕೆ ಒಂದೇ ಅಂಗನವಾಡಿ ಸಾಕು ಹಾಗೆ ಈಗ ಅಂತಿದ್ರು. ಇಲ್ಲ ನಮ್ಗೆ ಬೇಕು, ನಮ್ಗೆ ತುಂಬ ಅಂದರೆ ಈಗ ತುಂಬ ಮಕ್ಕಳು ಶಾಲೆ ಬಿಡ್ತಿದ್ರು, ಅವರಿಗೆ ಎಂತ ಮಾಡೋದು, ಅವರು ಸಣ್ಣ ಮಕ್ಕಳಲ್ಲ ಆ ಥರ ಹೇಳ್ತು. ಫಸ್ಟ್ ನಮ್ಮ ಕಷ್ಟ ಅಂದರೆ ಅವರು ನಮ್ಗೆ ಸಪೋರ್ಟ್ ಮಾಡಿದ್ರು. ನಂತರ ಅವ್ರು ಆಯ್ತು ನೋಡುವ ಹಾಗೆ ಹೀಗೆ ಅಂದ್ರೆ ಆ ನಂತರ ನಾವು ಅಂಗನವಾಡಿ ಒಬ್ಬರು ಮನೇಲಿ ಸ್ವಲ್ಪ ಜಾಗ ಕೇಳಿ ಟೀಚರ್ನ ಒಬ್ಬರನ್ನ ಕೇಳಿ ಅಲ್ಲಿ ಅಂಗನವಾಡಿ ನಡೆಸ್ತಾ ಇತ್ತು. ನಂತರ ನಾವು ಅದನ್ನ ಎಂತ ಮಾಡೋದು ಮುಂದೆ ಯೋಚನೆ ಮಾಡ್ತೆ. ಈಗ ಎಷ್ಟು ಟೈಮ್ ಒಂದು ಇದು ನಡೆಸ್ಬೋದು, ಈಗ ಸುಮಾರು ನಂತರ ಹೋಗಿ ಅಂದರೆ ಹೋಗ್ಬೇಕಾಗತ್ತೆ. ಮತ್ತು ಪುನಃ ಆ ಮಕ್ಕಳು ಅದೇ ಪರಿಸ್ಥಿತಿ ಬರ್ತಾರಲ್ಲ. ಅದಕ್ಕೆ ನಾವು ಪಂಚಾಯತ್ ಅವರು ಮಕ್ಕಳ ಪಂಚಾಯತ್, ಭೀಮಾ ಸಂಘ ಮತ್ತು ಮಹಿಳಾ ಸಂಘ ಎಲ್ಲರ ಹತ್ರ ಹೀಗೆ ಹೇಳಿ ಅವರೆಲ್ಲ ನಾವೆಲ್ಲ ಒಟ್ಟು ಸೇರಿ ಅಂದರೆ ಹಣ ಮತ್ತು ಕೊಲ್ಲಣಿ ಎಲ್ಲ ಜಾಸ್ತಿ ಇತ್ತು, ಅವ್ರ ಹತ್ರ ಕೊಲ್ಲೆಲ್ಲ ನಾವು ಕೊಡು ಕೇಳಿ ನಂತರ ನಮ್ಮ ಮೇಲೆ ಕಟ್ಟಡ ಟ್ರೈನಿಂಗ್ ಮಾಡಿ ಮಕ್ಕಳಿದ್ರು, ಅವ್ರ ಹತ್ರ ಸ್ವಲ್ಪ ಹೆಲ್ಪ್ ತಗೊಂಡು ಕಟ್ಟಡ ಕಟ್ಟಲಿಕ್ಕೆ. ಮತ್ತು ಮಹಿಳಾ ಸಂಘದವರೆಲ್ಲ ಕೆಲಸ ಮಾಡ್ಲಿಕ್ಕೆ ಬಂದಿದ್ರು. ನಾವು ಭೀಮಾ ಸಂಘ ಎಲ್ಲ ಒಟ್ಟು ಸೇರಿ ಕೆಲಸ ಮಾಡಿ ಆ ಕಟ್ಟಡನೇ ಕಟ್ಟಿ ನಂತರ ನಾವು ನಮ್ಮದೇ ವಿಸ್ತರಣೆ ಅಂಗನವಾಡಿಯನ್ನು ಮಾಡ್ಕೊಂತ. ಈಗ ಸರ್ಕಾರಿ ಅಂಗನವಾಡಿ ಆದರೂ ಕೂಡ ಇದು ನಾವು ಮೊದಲು 1999 ನಾವು ಸ್ಥಾಪನೆ ಮಾಡೋದ್ರಿಂದ ಅದು ಈಗ ಮಕ್ಕಳ ಪಂಚಾಯತ್ ಉಫಾನು ವಿಸ್ತರಣೆ ಅಂಗನವಾಡಿ ಕೇಂದ್ರ ಕಾಳಿಕಾಂಬ ನಗರ ಅಂತಲೇ ಹಾಕಿದ್ರೆ ಅದು ಇನ್ನೂ ಬೋರ್ಡ್ ಅದೇ ಥರ ಇದೆ. ಈಗ ಬೇರೆ ಬೇರೆ ತಾಲೂಕು ಮತ್ತು ರಾಜ್ಯದಲ್ಲಿ ಈಗ ಭೀಮಾ ಸಂಘದಲ್ಲಿದ್ದಾರೆ. ಅವ್ರು ಏನೇನು ಕೆಲಸ ಮಾಡ್ತಾರೆ, ಅವರ ಅಂದ್ರೆ ಪಂಚಾಯತಲ್ಲಿ ಏನು ಮುಖ್ಯ ಸಾಧನೆಗಳನ್ನು ಮಾಡ್ಕೊಳ್ತಾರೆ ಅಂತೇಳಿ ಮೊದಲು ನಾವೇನು ಮಾಡ್ತೀವಿ, ಪೇಪರಲ್ಲಿ ಬರೆದಾಗ್ತೀವಿ. ಅದು ಹೆಚ್ಚು ಯೂಸ್ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ನಮಗೆ. ಆ ಕಾರಣದಿಂದ ನಮಗೆ ಹಿಂದೆ ಈಗ ಅಂದರೆ ಹೊಸ ಮಕ್ಕಳು ಸೇರ್ಕೊಳ್ಳೋದ್ರಿಂದ ಅವರಿಗೆ ಹಿಂದೆ ಏನು ನಡೆದಿದೆ ಮತ್ತು ಏನು ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಹೇಳೋಕ್ಕೋಸ್ಕರ ನಾವೊಂದು ಈ ಥರ ಬಟ್ಟೆ ಮೇಲೆ ನಾವೊಂದು
ವರ್ಷಕ್ಕೊಂದ್ಸಲನೋ 6 ತಿಂಗಳ ರಾಜ್ಯ ಸಮಿತಿ ಸಭೆ ಸೇರಿದಾಗ ಒಂದು ವರ್ಷಕ್ಕೆ ಒಂದು ಮುಖ್ಯ ಏನು ಸಾಧನೆ ಮಾಡಿದೆ, ನಿಜವಾಗಿ ಏನು ಘಟನೆ ಆಗಿದೆ, ಅದನ್ನು ವರ್ಷಕ್ಕೊಂದು 5-6 ವಿಷಯಗಳನ್ನು ಇದರಲ್ಲಿ ಇಟ್ಕೊಂಡು ನಾವು ಇದರಲ್ಲಿ ಸೇರಿಸಿ ನಾವು ಮುಖ್ಯ ಸಾಧನೆಗಳು ಕೂಡ ಒಂದು ಲೈಫ್ ಪ್ಲಾನ್ ಅಂತೇಳಿ ಮಾಡಿಕೊಂಡು ಅವರಿಗೆ ಆಗಾಗ ಎಚ್ಚರಿಸ್ತಿರುವುದು ಆಗ್ಬೋದಾ? ಮಕ್ಕಳ ಪಂಚಾಯತ್ ಸದಸ್ಯರಿಗೆ 4ನೇ ಪಾಯಿಂಟ್ ಪೋಷಕರಿಗೆ ಬೆಂಬಲ ಮೂಡಿಸುತ್ತೆ. ಪೋಷಕರಿಗೆ ಬೆಂಬಲ ಮೂಡಿಸಿದ್ರೆ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಬೇಕಲ್ಲ, ಅವ್ರಿಗೆ ಯಾವ್ದಾದ್ರು ಸಮಸ್ಯೆ ಇದ್ರೆ ಅದನ್ನು ಪರಿಹರಿಸಿ ಅವ್ರ ಸಮಸ್ಯೆ ದೊಡ್ಡ ಪಂಚಾಯತಿಗೆ ಆಯ್ತು. ಇದು ಮಕ್ಕಳ ಸಮಸ್ಯೆಗಳನ್ನು ಪರಿಹರಿಸಲು ಮಾಹಿತಿ ಎಲ್ಲ ಕೊಟ್ಟಿದ್ದು ನೋಡಿ. ಸಮುದಾಯದವರಿಗೆ ಮಾಹಿತಿ ನೀಡಲು ನಮ್ಮ ವ್ಯಾಪ್ತಿಯ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಅವರು ಇವು ಇದು ಮಾಡಿದಲ್ಲಿ ನಮಗೆ ಭಾಗವಹಿಸಲಿಕ್ಕೆ ಅವಕಾಶ ಕೊಡ್ತಾರೆ. ಯಾವುದೇ ಒಂದು ವಿಷಯ ತೀರ್ಮಾನ ಮಾಡುವಾಗ ಯಾರೆಲ್ಲ ಚರ್ಚೆ ಮಾಡ್ತೀರಿ? ಅಧ್ಯಕ್ಷರು, ನಮ್ಗೆ ಯಾರ ಬಗ್ಗೆ ಮಾಹಿತಿ ಬೇಕು ಅವ್ರನ್ನ ಕರೆದು ನಾವು ಕೇಳ್ಬೋದು. ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಸೇರಿಕೊಂಡು ಹೇಳಿ. ಇದಕ್ಕೆ ಮಕ್ಕಳ ಪಂಚಾಯತ್ ಸದಸ್ಯರಿಗೆ ಆಗಾಗ ಅರಿವು ಮೂಡಿಸ್ತಾ ಇರುವುದು. ಸಂಘದಲ್ಲಿ ಯಾವ ರೀತಿ ಚರ್ಚೆ ಮಾಡಿದ್ದಾರೆ, ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎಂಬುದು ಆ ಸಂಘದಲ್ಲಿರುವವರಿಗೆ ಮಾತ್ರ ಗೊತ್ತಾಗುತ್ತೆ. ಈಗ ನಾವು ಮಕ್ಕಳ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ರೆ ಅಲ್ಲಿ ಉದಾಹರಣೆಗೆ ನಮ್ಮ ಪಂಚಾಯತ್ ನಾವು ವಾರಾಯ ಸಂಘದಲ್ಲಿ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತೇವೆ. ಅದನ್ನ ಈಗ ನಮ್ಮ ಪಂಚಾಯತ್ನಲ್ಲಿ 9 ಜನ ಸದಸ್ಯರಿದ್ದಾರೆ. ಅವ್ರ ಜೊತೆ ಅದನ್ನು ಹಂಚ್ಕೊಂಡಾಗ ಅವರಿಗೂ ಕೂಡ ಇವರು ಈ ರೀತಿ ಚರ್ಚೆ ಮಾಡಿದ್ದಾರೆ, ನಾವು ಕೂಡ ಇಂಥ ಒಂದು ವಿಷಯ ಬಂದ್ರೆ ಈ ರೀತಿ ಚರ್ಚೆ ಮಾಡ್ಬೋದು ಅಂತ ಅವರಿಗೆ ತಿಳುವಳಿಕೆ ಕೊಡುತ್ತೆ. ಮಕ್ಕಳಿಗೆ ಸಾಮರ್ಥ್ಯಾಭಿವೃದ್ಧಿ ತರಬೇತಿ ಎಂಬ ಒಂದು ವಿಷಯದ ಬಗ್ಗೆ ಬಿತ್ಕಲ್ಕಟ್ಟೆಯಲ್ಲಿ ಒಂದು ಮೀಟಿಂಗ್ ಇದ್ದಿತ್ತು. ಅದಕ್ಕೆ ನಾನು ಭಾಗವಹಿಸಿದೆ. ಮಕ್ಕಳ ಪಂಚಾಯತ್ ಸಾಮಾನ್ಯ ಸಭೆ ಯಾವ ರೀತಿ ನಡಿಬೇಕು ಅಂದರೆ ಚೆನ್ನಾಗಿ ನಡಿಬೇಕಿದ್ರೆ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಕೂಡ ನಾವು ಒಂದು ಚರ್ಚೆ ಮಾಡಿ ಪಟ್ಟಿ ಮಾಡುವುದನ್ನು ಮಾಡಿದ್ವಿ. ಮಕ್ಕಳ ಪಂಚಾಯತ್ ಸದಸ್ಯರಿಗೆ ಅರಿವು ಮೂಡಿಸ್ಬೇಕಂದ್ರೆ ಈಗ ಮಕ್ಕಳ ಈಗ ಒಬ್ಬರ ಈಗ ಒಂದು ಸಭೆ ನಡೆಸ್ತಾರೆ, ಅದಕ್ಕೆ ಒಬ್ರು ಬರಲಿಲ್ಲ, ನೆಕ್ಸ್ಟ್ ಸಭೆ ನಡೆಸ್ತಾರೆ, ಅದಕ್ಕೂ ಬರಲ್ಲ, 3ನೇ ಸಭೆ ನಡೆಸಲಿಕ್ಕೆ ಅವರಿಗೆ ಅವ್ರಿಗೆ ಹೇಳ್ಬೇಕಾಗುತ್ತೆ, ನೀನು ಈ ಸಭೆಗೆ ಬರಬೇಕು, ಇದ್ರೆ ನಿಮಗೆ ರಾಜೀನಾಮೆ ರೆಡಿ ಆಗಬೇಕು ಅಂತ ಅವರಿಗೆ ಅರಿವು ಮೂಡಿಸ್ಬೇಕು. ಈಗ ಆ ವಾರ್ಡಿನ ಒಬ್ಬ ಸದಸ್ಯ ಈಗ ಯಾರೇ ಆಗಿರ್ಬೋದು, ಅವನು ರಾಜೀನಾಮೆ ಕೊಟ್ಟ, ಒಂದು 3-4 ಪಂಚಾಯತ್ ಅವ್ನು ಮೀಟಿಂಗಲ್ಲಿ ಅವ್ನು ಬರಲಿಲ್ಲ, ಅವನಿಗೆ ಓಟ್ ಹಾಕ್ದವ್ರು ಇದ್ರಲ್ಲ, ನಮ್ಮ ಥರದ್ದೇ ಮಕ್ಕಳು ಅವನಿಗೆ ಓಟ್ ಹಾಕಿರಲ್ಲ ಅಂಥವ್ರೆ ಅವ್ನು ರಾಜೀನಾಮೆ ಕೊಟ್ಟಪ್ಪ. ಅವನಿಗೆ ಎಷ್ಟೋ ಜನ ಮಕ್ಕಳು ಅವರು ಆರಿಸಿದಂಥ ಅವನೊಬ್ಬ ಸದಸ್ಯ ಅಲ್ವಾ, ಅವನು ರಾಜೀನಾಮೆ ಕೊಟ್ಟು ಉಳಿದವ್ರು ಎಂತ ಮಾಡಬೇಕು ಆ ರೀತಿ ಪ್ರಶ್ನೆ. ಅಂದರೆ ನಾವೀಗ ಅರಿವು ಮೂಡಿಸಿದ್ರೆ ಸೀದಾ ರಾಜೀನಾಮೆನೇ ಕೊಡಿ ಅಂತ ಹೇಳಿದ್ರೆ ಆ ರೀತಿ ಆಗುದು. ಈಗ 11ನೇ ಪಂಚವಾರ್ಷಿಕ ಯೋಜನೆ ಎಂಬುದು ಜಾರಿಯಲ್ಲಿ ಬರ್ತಾ ಇದೆ. ಹಾಗೆ ಅದಕ್ಕೆ ನಾವು ಯಾವುದಾದ್ರೂ ಸಮಸ್ಯೆ ಇದ್ದರೆ ಅದು ಸೇರಿಸಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತ ಒಂದು ವಿಷಯದ ಬಗ್ಗೆ ಚರ್ಚೆ ಬಂತು. Children have had a tremendous impact. One of the things that they did was they were part of the 5-year plan. They developed a 5-year plan with other children, with all the children. It was a participatory exercise, which actually motivated adults to get involved with the 5-year planning process. And the children's plan has been integrated into the official 5-year plans of Karnataka, and now they are part of the national 5-year plan as well. ಹಾಗೆ ಶಾಲೆಯಲ್ಲಿ ಮಾಡಿದ ಪಾಠಕ್ಕಿಂತ ನಿನ್ನೆ ಮಾಡಿದ ತರಬೇತಿ ಎಂಬುದು ತುಂಬ ಖುಷಿ ಆಯಿತು. ಯಾಕೆಂದರೆ ಶಾಲೆಯಲ್ಲಿ ಆದರೆ ಮಾಸ್ಟ್ರೇ ಓದಿ ಹೇಳುವಂಥದ್ದು, ಮಾಸ್ಟ್ರೇ ಮಾಡುವಂಥದ್ದು ಇರುತ್ತೆ. ಈಗ ಮಕ್ಕಳೇ ಆದರೆ ಇದು ಮಕ್ಕಳೇ ಚರ್ಚೆ ಮಾಡಿ ಮಕ್ಕಳೇ ಹೌದು ಅಲ್ಲ ಅಂತ ಡಿಸೈಡ್ ಮಾಡಿ ನಂತರ ಮಕ್ಕಳು ನಾವೇ ಕೂಡ ಹೌದು ಇದೇ ಸರಿ ಅನಿಸುತ್ತೆ ಅಂದರೆ ನಮ್ಮ ಅಭಿಪ್ರಾಯನ ತಿಳಿಸ್ಲಿಕ್ಕಾಗುತ್ತೆ. ನಾನು ಒಳ್ಳೆ ರೀತಿಯಲ್ಲಿ ಹೋದರೆ ನನಗೆ ಮುಂದೆ ದೊಡ್ಡ ಆಫೀಸರ್ ಕೆಲಸ ಸಿಗುತ್ತೆ, ಇದೆಂತ ಕೊಡೋದಿಲ್ಲ ಆ ರೀತಿ ಭಾವನೆ ಅವ್ರ ಹತ್ರ ಇರುತ್ತೆ.
ಅವ್ರಿಗೆ ಒಂದು ಗೊತ್ತಿರೋದಿಲ್ಲ. ಯಾಕಂದರೆ ನಾವು ಈ ರೀತಿ ಭಾಗವಹಿಸ್ರೆ, ಈ ರೀತಿ ಮಾತಾಡ್ರೆ ಮುಂದೆ ಹೋಪಕ್ಕೆ ನಮಗೆ ದಾರಿ ಸುಲಭಾತು, ಆ ರೀತಿ ಭಾವನೆ ಅವ್ರ ಹತ್ರ ಇರೋದಿಲ್ಲ. ಅದರಲ್ಲಿ ಅವಳು ಮಕ್ಕಳ ಪಂಚಾಯತಲ್ಲಿ ಇದ್ದಿರೋದ್ರಿಂದ ಮತ್ತು ಈ ರೀತಿಯ ಇದರಲ್ಲಿ ಹೆಚ್ಚೆಚ್ಚು ಭಾಗವಹಿಸಿರೋದ್ರಿಂದ ಅವಳದ್ದು ಶೈಕ್ಷಣಿಕವಾಗಿ ಯಾವುದೇ ತೊಂದರೆ ಆಗಲಿಲ್ಲ ಅವಳಿಗೆ. ಅದರಿಂದ ಅವಳು ದಿನದಿಂದ ದಿನಕ್ಕೆ ಅದರಿಂದ ಪ್ರಗತಿ ಹೊಂದಿದ್ದಾಳೆ ಹೊರತು ಕುಂಠಿತ ಆಗಲಿಲ್ಲ ಅವಳು. ನಾನು ಕಳ್ಕೊಂಡೆ ಅನಿಸ್ಲಿಲ್ಲ, ನನಗೆ ಸಿಕ್ಕಿದೆ ಅಂದ್ಕೊತೀನಿ ನಾನು. ಯಾಕಂದರೆ ಎಲ್ಲರೂ ಇದರಲ್ಲಿ ಭಾಗವಹಿಸಲಿಲ್ಲ, ನನಗೆ ಭಾಗವಹಿಸಬೇಕು ಅಂತ ಅನಿಸಿದ್ದೇ ದೊಡ್ಡ ಬಹುಮಾನ ನನಗೆ. There is actually no space for the urban poor to actually participate in governance issues. If you look at 50% of slum dwellers being children, then you are talking about the plight of about 12 lakh children in Bangalore. Then so all avenues for children to participate in governance issues are being shut, and this is going to be a major negative for the country. ಇಷ್ಟೆಲ್ಲ ವ್ಯವಸ್ಥೆಗಳಿಲ್ಲ ಅಂದರೂ ಕೂಡ ನಾವು ನಮ್ಮ ಸಂಘಟನೆ ಮೂಲಕ ನಮಗೆ ತುಂಬ ಅವಕಾಶ ಪಡ್ಕೊಳ್ಳೋಕ್ಕಾಗಿದೆ. ನಮ್ಮ ಪ್ರದೇಶ ಪಕ್ಕದಲ್ಲಿ ಕೂಡ ಅಲ್ಲಿ ಸರ್ಬಂಡೆಪಾಳ್ಯ ಅರಿಕಾಲೋನಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಮಕ್ಕಳು, ತುಂಬ ಮಕ್ಕಳು ಸೇರಿ, ಶಾಲೆ ಮಕ್ಕಳು, ಭೀಮಾಸಂಘ ಮಕ್ಕಳೆಲ್ಲ ಸೇರಿ ನಮ್ಮ ಏನು ಸಮಸ್ಯೆಗಳಿದೆ ಗುರುತು ಮಾಡಿಕೊಂಡು ಮೆರವಣಿಗೆ ಮೂಲಕ ಹೋಗಿ ಮಾತಾಡಿದ್ದಾವೆ. ಬ್ಯಾಂಗ್ಳೂರು ಮಟ್ಟದಲ್ಲಿ ಮಾಡಿ ನಾವು ಎಲ್ಲ ಮಕ್ಕಳು ಹೋಗಿ ಮೇಯರ್ ಅವರಿಗೆ ನಮಗೆ ಕೂಡ ಇಲ್ಲಿ ಭಾಗವಹಿಸೋಕ್ಕೆ ಮಕ್ಕಳ ಪಂಚಾಯತ್ ರೀತಿ ವ್ಯವಸ್ಥೆ ಬೇಕು ಅಂತೆಲ್ಲ ಕೇಳ್ಕೊಂಡಿದ್ದೀವಿ. ನಮಗೆ ಸ್ಥಳೀಯ ಮಟ್ಟದಿಂದ ರಾಜ್ಯ ಮಟ್ಟವರೆಗೂ ಕೂಡ ಭಾಗವಹಿಸೋಕ್ಕೆ ವೇದಿಕೆ ಸಿಗ್ತಾ ಇಲ್ಲ. ನಾವು ಸಂಘದ ಮೂಲಕ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಸರ್ಕಾರದಿಂದನೇ ನಮಗೆ ವೇದಿಕೆ ಸಿಗಬೇಕು. ನಾವೇ ಕುತ್ಕೊಂಡು ನಮಗೇನು ಸಮಸ್ಯೆ ಇದೆ ಅಂತ ಗುರುತು ಮಾಡಿ ಒಂದು ರಾಜ್ಯ ಮಟ್ಟದಲ್ಲಿ ಅದನ್ನು ಒಂದು ಪ್ರಣಾಳಿಕೆಯಾಗಿ ಮಾಡಿದ್ವಿ. ಅದರಲ್ಲಿ ಮಕ್ಕಳ ಮೇಲೆ ಆಗ್ತಿರುವ ಶೋಷಣೆಗಳು, ಉದಾಹರಣೆಗೆ ಬಾಲ್ಯ ವಿವಾಹ ಮತ್ತು ಭಾಗವಹಿಸಲಿಕ್ಕೆ ಅದಕ್ಕೆ ವ್ಯವಸ್ಥೆ, ಅದ್ರ ಬಗ್ಗೆ ಎಲ್ಲ ಒಂದು ಪ್ರಣಾಳಿಕೆಯಾಗಿ ನಿಜವಾಗಿ ಸರ್ಕಾರ ಏನು ಮಾಡಬೇಕು ಅಂತ ಒಂದು ಪ್ರಣಾಳಿಕೆ ಮಾಡಿ, ಬರೀ ಹಳ್ಳಿ ಮಟ್ಟ ಮಾತ್ರ ಅಲ್ಲ, ನಾವು ನಗರ ಮಟ್ಟದಲ್ಲಿ ಕೂಡ ಸೇರಿ ಅದು ಮಾಡಿ ಎಲ್ಲ ಪಕ್ಷಗಳಿಗೂ ಸ್ಥಳೀಯದಲ್ಲಿ ಮತ್ತು ಅವರ ಭೇಟಿ ಮಾಡಿ ನಾವೇ ಆಗಿ ಹೋಗಿ ಕೊಟ್ಟು ಮಕ್ಕಳು ಬಿಟ್ಕೊಂಡಿದ್ದೀವಿ. ಸ್ವತಃ ಸರ್ಕಾರದ ಮುಖೇನವಾಗಿ ಈ ವಿವಿಧ ಇಲಾಖೆಗಳ ಮುಖೇನ ಏನು ಈ ಥರ ಕಾಮಗಾರಿಗಳನ್ನು ಅಥವಾ ಯಾವುದೇ ಒಂದು ಯೋಜನೆಯನ್ನು ಸರ್ಕಾರ ಅನುಷ್ಠಾನ ಮಾಡುತ್ತೆ, ಆ ನಿಟ್ಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಮಕ್ಕಳ ಪಂಚಾಯತನ್ನು ನಿರ್ಮಿಸುವುದರ ಮೂಲಕ ಇಡೀ ನಮ್ಮ ದೇಶದ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಈ ಪಂಚಾಯತ್ ರಾಜ್ ವಿಕೇಂದ್ರೀಕರಣದ ವ್ಯವಸ್ಥೆಯ ಸಂಪೂರ್ಣ ಒಂದು ಹಕ್ಕನ್ನು ಮತ್ತು ಅದರಲ್ಲಿರ್ತಕ್ಕಂಥ ಪ್ರತಿಫಲವನ್ನು ಜನರ ಮನೆ ಬಾಗಿಲಿಗೆ ಮುಟ್ಟಿಸ್ಲಿಕ್ಕೆ, ಇದು ನನಗೆ ತಿಳಿದ ಹಾಗೆ ಈ ಮಕ್ಕಳ ಪಂಚಾಯತು ಖಂಡಿತವಾಗಿ ಒಂದು ಕೆಲಸವನ್ನು ನಿರ್ವಹಿಸ್ತದೆ ಎನ್ನುವಂಥ ಒಂದು ಭರವಸೆಯನ್ನು ನಾವು ಹೊಂದಿದ್ದೇವೆ. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು, ಅಲ್ಲಿಗೆ ನಾವು ಹೋಗಿದ್ದು ನಮ್ಮ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಮಣಿಶಂಕರಯ್ಯರವರನ್ನು ಮಾತಾಡಿಸ್ಲಿಕ್ಕೋಸ್ಕರ. ನಾವು ಮಕ್ಕಳ ಪಂಚಾಯತ್ ಬಗ್ಗೆ ಅವ್ರ ಹತ್ರ ಹೇಳ್ಕೊಂಡಾಗ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ನಾವು ಎಣಿಸ್ಕೊಂಡ್ರೆ ಇನ್ನೂ ನಮಗೆ ತುಂಬಾ ಖುಷಿ ಆಗುತ್ತೆ. ಆ ರೀತಿ ಅವ್ರು ಮಾತಾಡಿದರು. And that such a movement has not been started anywhere else in India and probably not anywhere else in the world. How do you protect children from being co-opted into that system? How do you protect, these structures from being influenced or infiltrated by political parties? How do you protect them from being taken over? And what we have found is that in the last 12 years, they've resisted it. So children need to reinvent democracy, redesign it, put it together the way they feel is just and correct, and redefine in a way
democracy the way they would like to see it. And that, I feel, would be the strongest protection, the strongest armor one could give children's organizations in the world today. ನಮ್ಮ 45,000 ಮಕ್ಕಳ ಆಯ್ಕೆಯಿಂದ ಲುಕ್ಸಂಬರ್ಗ್ ಎಂಬ ಪ್ರದೇಶಕ್ಕೆ ಹೋಗಿ ಅಲ್ಲಿ ಕೂಡ ವಿದೇಶದಲ್ಲೂ ತಮ್ಮ ಮಕ್ಕಳ ಪಂಚಾಯತ್ ಬಗ್ಗೆ ಹಂಚ್ಕೊಂಡಿದ್ದೇನೆ. ಹೋಗಿ ಬಂದ ಮೇಲೆ ನಮಗೆ ಹೆಮ್ಮೆ. ಆ ಹೋಗುವಷ್ಟು ಮುಂಚೆ ಸ್ವಲ್ಪ ಅಂದರೆ ನನಗೆ ನಮ್ಮ ಹೆಂಗಸರಿಗೆಲ್ಲ ಭಾಳ ಒಂಥರ ಬೇಜಾರು. ಯಾಕಂದ್ರೆ ಒಬ್ಬನೇ ಮಗ, ಅದು ಸಣ್ಣಮ್ಮ. ನಮ್ಮ ಜೊತೆ ರಾಜೇಶ್ವರಿ ಅಕ್ಕ ಅಂದರೆ ಭೀಮ ಸಂಘದ ಅಧ್ಯಕ್ಷ ಅವರು. ನಾನು ಮಕ್ಕಳ ಪಂಚಾಯತ್ ಪರವಾಗಿ ಆಯ್ಕೆಯಾಗಿ ಹೋಗಿದ್ದೆ. ಹಾಗೆ ನಮ್ಮ ಜೊತೆ CWC ಸಂಸ್ಥೆಯವರು ಕೂಡ ನಮ್ಮ ಜೊತೆ ಬಂದಿದ್ದರು. ಅಂತಂದರೆ ಅಲ್ಲಿ ಒಬ್ಬರು ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರನ್ನು ಮತ್ತು ಕಾರ್ಮಿಕ ಇಲಾಖೆಯವರು ಅವ್ರನ್ನು ಕೂಡ ಭೇಟಿಯಾಗಿ ಅಲ್ಲಿ ಅವರ ಜೊತೆನೂ ಮಕ್ಕಳ ಪಂಚಾಯತ್ ಬಗ್ಗೆ ಮಾತಾಡಿದಾಗ ಅಲ್ಲಿನ ಅವರು ಮಿನಿಸ್ಟ್ರ್ ಹೇಳಿದರು, ಮಕ್ಕಳಿಗೆ ಚಿಲ್ಡ್ರನ್ ಕೌನ್ಸಿಲ್ ಎಂಬ ವ್ಯವಸ್ಥೆ ಜಾರಿಗೆ ಬರಬೇಕು ಅಂತ ಸರ್ಕಾರ ಕಾನೂನು ಮಾಡಿದೆ. ಆದರೆ ಅದು ಯಾವ ರೀತಿ ಮಾಡಬೇಕಂತ ತಿಳಿದಿಲ್ಲ. ಆದ್ದರಿಂದ ಒಂದು ಸ್ವಲ್ಪ ನಮ್ಮ ಮಕ್ಕಳಿಗೆ ಮಾಹಿತಿ ಬೇಕು ಅಂತ ಒಂದು ವ್ಯವಸ್ಥೆ ಇದ್ದರೆ ಒಳ್ಳೆಯದು ಅಂತ ಅಲ್ಲಿನ ಮಿನಿಸ್ಟ್ರುಗಳು ಹೇಳಿದರು. ಅಲ್ಲಿ ಒಂದು ಶಾಲೆಗೆ ಹೋದಾಗ ಅವರು ಒಂದು ಪ್ರಶ್ನೆ ಕೇಳಿದರು, ನಿಮಗೆ ಕಾಯಂ ಇಲ್ಲೇ ಇರಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಏನು ಮಾಡ್ತೀರಾ ಅಂತ. ನಿಜವಾಗಿಯೂ ನಾವು ಪ್ರತಿನಿಧಿಗಳ ಆಯ್ಕೆಯಾಗಿ ಬಂದಿದ್ದೇವೆ ವಿನಃ ನಾವು ಸ್ವತಃ ಬಂದಿದ್ದಲ್ಲ. ಆದ್ದರಿಂದ ನಾವು ಇಲ್ಲಿ ಯಾವ ರೀತಿ ಹಂಚ್ಕೊಂಡಿದ್ದೇವೆ ಅದನ್ನು ಪುನಃ ನಮ್ಮ ಮಕ್ಕಳ ಪಂಚಾಯತ್ ಸದಸ್ಯರು ಅಥವಾ ಬೇರೆ ಮಕ್ಕಳಿಗೆ ಹಂಚ್ಕೊಳ್ಳೇಬೇಕು. ಆದ್ದರಿಂದ ನಾವು ಖಂಡಿತವಾಗಿ ಇಲ್ಲಿ ಇರುವುದಿಲ್ಲ, ಹೋಗಲೇಬೇಕು. ಅಲ್ಲಿನ ಮಕ್ಕಳಿಗೂ ಕೂಡ ಈ ಭಾರತ ದೇಶದಲ್ಲಿ ಇಂಥ ಮಕ್ಕಳು ದುಡಿತಾ ಸಂಘಟಿತರಾಗಿ ಭಾಗವಹಿಸ್ತಿದ್ದಾರೆ ಅಥವಾ ಮಕ್ಕಳು ತಮ್ಮ ಸಮಸ್ಯೆಗಳನ್ನು ತಾವೇ ಪರಿಹರಿಸಿಕೊಳ್ಳೋದ್ರಲ್ಲಿ ವಿಫಲರಾಗಿಲ್ಲ ಎಂಬುದು ಅವರು ಕೂಡ ಅರ್ಥಿರ್ತಾರೆ. ಹಾಗೆ ಅವರಿಗೂ ಕೂಡ ತಾವೇ ಹೀಗೆ ಮಾಡಿದ್ರೆ ಹೇಗೆ ಅನಿಸಿರ್ಬೋದು. ಆದರೆ ಅವರು ಮನಬಿಚ್ಚಿ ಹೇಳದೇ ಇದ್ದರೂ ನಮಗೆ ಪ್ರೋತ್ಸಾಹ ಕೊಡ್ತಿರೋದು ನೋಡಿದರೆ ಅವರಿಗೆ ಇಷ್ಟ ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ದೊಡ್ಡವರು ಕೂಡ ಹೌದಾ ಅದನ್ನು ಬಿಡಿಸಿ ಕೇಳ್ತಾಯಿದ್ರು. ನಾವು ಅದಕ್ಕೆ ಮಾಹಿತಿಗಳನ್ನು ಕೊಡ್ತಾಯಿದ್ವಿ. ಅವರು ಕೂಡ ತುಂಬ ಸಂತೋಷದಿಂದ ಕೆಲವು ಅಧಿಕಾರಿಗಳ ಜೊತೆ ಅವರೇ ಮಾತಾಡ್ತಾಯಿದ್ರು. ಆದ್ದರಿಂದ ಅಲ್ಲಿ ಕೂಡ ಇಂಥ ಒಂದು ವ್ಯವಸ್ಥೆ ಆಗ್ಬೋದು ಅನ್ನೋದು ನನ್ನ ನಂಬಿಕೆ ಇದೆ. It's not children want to do that planning and they are the most qualified and they can provide it. It is not to substitute the governance thing, but to enlighten it. And where necessary put pressure, will be on the right track. ನಿಜವಾಗಿ ಅಭಿವೃದ್ಧಿ ಅಂದರೆ ಮಕ್ಕಳು ಜನರು ಎಲ್ಲರೂ ಸೇರಿ ಭಾಗವಹಿಸೋಕ್ಕೆ ಯಾವಾಗ ಶುರು ಮಾಡ್ತಾರೋ ಆಗ ಅದು ಸಂಪೂರ್ಣವಾಗಿ ಅಭಿವೃದ್ಧಿ ದೇಶ ಆಗುತ್ತೆ. ಮಕ್ಕಳೇ ಕೂಡ ಒಂದು ಉತ್ತಮವಾದ ಪಕ್ಷ ಅಲ್ಲದ ಮತ್ತು ಲಂಚ ಸುಲಿಗೆ ಇಲ್ಲದ ಮತ್ತು ಕುಡಿತ ಇಲ್ಲದ ಒಂದು ಸಮಾಜವನ್ನು, ಒಂದು ಸುಂದರವಾದ ಸಮಾಜವನ್ನು ಕಟ್ಟಬೇಕಾಗಿರುತ್ತೆ. These perspectives enrich a society, and these are alternatives. These are major alternatives. ನಮಗೆ ಒಂದು ಆಸೆ ಅಂದರೆ ಇಡೀ ಪ್ರಪಂಚದಲ್ಲೇ ಮಕ್ಕಳ ಪಂಚಾಯತ್. ಆವಾಗ ನಾವು ಪಟ್ಟ ಶ್ರಮಕ್ಕೆ, ನಾವು ಪಟ್ಟ ಕಷ್ಟಕ್ಕೆ ಒಂದು ಸಾರ್ಥಕತೆ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಕೊಡಿ ಹೊಸ ನಾಡನೊಂದ ನಾವು ಕಟ್ಟಲೆಂದು, ಹೊಸ ಬೀಡನೊಂದ ನಾವು ರಚಿಸಲೆಂದು, ನವ ಸಮಾಜದ ಸೃಷ್ಟಿಗಾಗಿ, ನವ ಪ್ರಪಂಚದ ನಿರ್ಮಾಣಕ್ಕಾಗಿ, ಹಳೆಯ ಬೇರಿನ ಹೊಸ ಚಿಗುರಿಗಾಗಿ, ನವ ಸಮಾಜದ ಸೃಷ್ಟಿಗಾಗಿ, ನವ ಪ್ರಪಂಚದ ನಿರ್ಮಾಣಕ್ಕಾಗಿ, ಹಳೆಯ ಬೇರಿನ ಹೊಸ ಚಿಗುರಿಗಾಗಿ ನಮಗೊಂದು ಅವಕಾಶ ಕೊಡಿ, ಎಳೆಯ ಕೈಗೊಂದು ಅವಕಾಶ ಕೊಡಿ, ಹೊಸ
ನಾಡನೊಂದ ನಾವು ಕಟ್ಟಲೆಂದು, ಹೊಸ ಬೀಡನೊಂದ ನಾವು ರಚಿಸಲೆಂದು, ಹೊಸ ದಾರಿಯೊಂದ ನಾವು ತೋರುವೆವು, ಹೊಸ ಹಾಡನೊಂದ ನಾವು ಹಾಡುವೆವು, ಹೊಸ ದೀಪವೊಂದ ನಾವು ಹಚ್ಚುವೆವು. ನಮಗೊಂದು ಅವಕಾಶ ಕೊಡಿ, ಎಳೆ ಕೈಗೊಂದು ಅವಕಾಶ ಕೊಡಿ, ಹೊಸ ನಾಡನೊಂದ ನಾವು ಕಟ್ಟಲೆಂದು, ಹೊಸ ಬೀಡನೊಂದ ನಾವು ರಚಿಸಲೆಂದು. ನಮಗೊಂದು ಅವಕಾಶ ಕೊಡಿ, ಎಳೆಯ ಕೈಗೊಂದು ಅವಕಾಶ ಕೊಡಿ, ನಮಗೊಂದು ಅವಕಾಶ ಕೊಡಿ, ಎಳೆಯ ಕೈಗೊಂದು ಅವಕಾಶ ಕೊಡಿ, ನಮಗೊಂದು ಅವಕಾಶ ಕೊಡಿ, ಎಳೆಯ ಕೈಗೊಂದು ಅವಕಾಶ ಕೊಡಿ, ನಮಗೊಂದು ಅವಕಾಶ ಕೊಡಿ, ಎಳೆಯ ಕೈಗೊಂದು ಅವಕಾಶ ಕೊಡಿ.